Hello, good morning, all dear friends. Good Good morning, morning. good morning, madam. Good morning, Good madam. morning. Good morning, madam. Good morning. Good morning, madam. Morning, madam. Morning. Good morning, madam. Okay, good morning. ನಾವೆಲ್ಲರೂ ಪೂಜಿಸುವ ದೇವರನ್ನು ಒಂದು ನಿಮಿಷ ಪ್ರಾರ್ಥಿಸಿಕೊಂಡು ಈ ಮೀಟಿಂಗ್ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನನ್ನ ಹೆಸರು ಸಮೀರಾ ಫ್ರಮ್ ಕರ್ನಾಟಕ. ಮ್ಯಾಂಗ್ಳೂರಲ್ಲಾಗಿದೆ ನನ್ನ ಮನೆ. ನಾವೆಲ್ಲರೂ ಈ ಮೀಟಿಂಗಿನ ಪ್ರಾಧಾನ್ಯ ಅರ್ಥ ಮಾಡಿಕೊಂಡು ಈ ಮೀಟಿಂಗಿಗೆ ಬಂದಿದ್ದೇವೆ. ಎಲ್ಲಾ ವ್ಯಕ್ತಿಗಳು ಕ್ಲಿಯರ್ ಆಗಿ ಕೇಳಿ ಅರ್ಥ ಮಾಡಿಸಿಕೊಳ್ಳಿ. ಫಸ್ಟ್ ಸ್ಟಾರ್ಟ್ ಮಾಡುವ ಮೊದಲಿನಿಂದ ಕೂಡ ಲಾಸ್ಟ್ ವರೆ ಕ್ಲಿಯರ್ ಆಗಿ ಕೇಳಿ ಅರ್ಥ ಮಾಡಿ. ಹಾಗೆ ಎಲ್ಲವರು ಮೈಕೆ ಒಂದು ಮ್ಯೂಟ್ ಮಾಡಿಯೇ ಕೂತ್ಕೊಳ್ಳಿ. ನೋಟ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಪೆನ್ ಮತ್ತೆ ಬುಕ್ ಅನ್ನು ನೀವು ಖರೀದಿ ಮಾಡಿಕೊಂಡು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಗೆ ಕನ್ನಡದಲ್ಲಿ ಪ್ರೆಸೆಂಟೇಶನ್ ಸಿಗುವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನಿಮ್ಮ ಟೀಮ್ ಮೆಂಬರ್ಸ್ಗೆ ಆಗ್ಲಿ ಮತ್ತೆ ನಿಮ್ಮ ಜೊತೆ ಇರುವ ಎಲ್ಲಾ ವ್ಯಕ್ತಿಗಳು ನಿಮ್ಮ ಹತ್ರ ಕೇಳ್ತಾರೆ, ಹೇಗೆ ಇದು ಪ್ರೆಸೆಂಟೇಶನ್ ಅನ್ನು ಈ ಸೇವಾಪನ ಕುರಿತು ಹೇಗೆ ಅಂತ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮ್ಗೆ ಕನ್ಫ್ಯೂಸ್ ಆಗೋದಕ್ಕೋಸ್ಕರ ಕನ್ಫ್ಯೂಸ್ ಆಗ್ಬಾರ್ದು. ಸೊ ನೀವು ನೋಟ್ ಮಾಡಿಟ್ರೆ ನಿಮ್ಗೆ ಬೇಗ ಅದನ್ನು ಓಪನ್ ಮಾಡಿ ನೋಡ್ಬಹುದು. ಓಪನ್ ಮಾಡಿ ನೋಡಿ ಅದನ್ನು ಕ್ಲಿಯರ್ ಆಗಿ ಹೇಳುವಾಗ ನಿಮ್ಗೆ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೋಸ್ಕರ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಮೈಕ್ ಎಲ್ಲರೂ ಮ್ಯೂಟ್ ಮಾಡಿ ಕರೆಕ್ಟ್ ಕೇಳಿ. ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲರೂ ಕ್ಲಿಯರ್ ಆಗಿ ಕೇಳಿ. ಆನ್ಸರ್ ಸರ್. ಓಕೆ, ಫಸ್ಟ್ ಇಂದ ಲಾಸ್ಟ್ ವರೆಗೆ ಎಲ್ಲರೂ ಕ್ಲಿಯರ್ ಆಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಓಕೆ, ನಮ್ಮ ಕಂಪನಿಯ ಪ್ರೊಫೈಲ್, ಪ್ರಾಜೆಕ್ಟ್ ಅನ್ನು ಕುರಿತು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ. ಸೊ ನಮ್ಮ ಕಂಪನಿಯ ಪ್ರೊಫೈಲ್ ಅನ್ನು ಹೇಳ್ಬೇಕಂತ ಹೇಳಿದ್ರೆ ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಆಗಿದೆ ನಮ್ಮ ಕಂಪನಿಯ ಹೆಸರು. ಈ ಒಂದು ಪ್ರೊಫೈಲ್ ಅನ್ನು ಫಸ್ಟ್ ನೀವು ಅಂತ ಹೇಳಿದ್ರೆ ನಿಮ್ಗೆ ಕಂಪನಿಯ ತುಂಬಾ ವ್ಯಕ್ತಿಗಳು ಕೇಳ್ತಾರೆ ನಮ್ಮ ಕಂಪನಿಯ ಹೆಸರು ಸೇವಾಪ್ ಅಂತೇಳಿ, ಬಟ್ ಕಂಪನಿಯ ಹೆಸರು ಗೊತ್ತಿರಲ್ಲ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ನಮ್ಮ ಕಂಪನಿಯ ಹೆಸರು ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂದಾಗಿದೆ. ಈ ಕಂಪನಿಯು ಸ್ಟಾರ್ಟ್ಅಪ್ ಆದ 1998ರಲ್ಲಿ ಒಂದು ಪಾರ್ಟ್ನರ್ಶಿಪ್ ಆಗಿ ಸ್ಟಾರ್ಟ್ ಆಯಿತು. 2008ರಲ್ಲಿ ನಮ್ಮ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಇವತ್ತು ಲೋಕದಾದ್ಯಂತ ಅಂತ ಹೇಳಿದ್ರೆ ಇಂಡಿಯಾ, ಮಿಡ್ಲ್ ಈಸ್ಟ್, ಆಫ್ರಿಕಾದಂತ ದೊಡ್ಡ ದೊಡ್ಡ ಕಂಪನಿಗಳಿಗೂ ಹಾಗೂ ಚಿಕ್ಕ ಕಂಪನಿಗಳಿಗೂ ಅಕೌಂಟಿಂಗ್ ಸಾಫ್ಟ್ವೇರ್ ಗಳಿಗೂ ಮೊಬೈಲ್ ರಿಚಾರ್ಜ್ ಗಳನ್ನು ನಿರ್ಮಿಸಿ ಸರ್ವಿಸ್ ಕೊಡ್ತಾ ಇರುವ ಒಂದು ಕಂಪನಿ ಆಗಿದೆ ಈ ಒಂದು IT ಕಂಪನಿ. ಈ ಕಂಪನಿಯ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕಂಪನಿಯನ್ನು ಇಂಡೆಗ್ರಾ ERP ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಕರೀತಾ ಇದ್ರು. ಅದೇ ಕಂಪನಿಯ ಮತ್ತೊಂದು ಹೆಸರಾಗಿದೆ ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬುದು. ಹಾಗಾಗಿ ಈ ಎಲ್ಲಾ ಜನರು ತಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಆದ ಅವರ ಊರಿನವರು ಎಲ್ಲಾ ವ್ಯಕ್ತಿಗಳಿಗೂ ರಿಜಿಸ್ಟ್ರೇಷನ್ ಮಾಡಿ ಫ್ರೀಯಾಗಿ ಸುಲಭವಾಗಿ ಯೂಸ್ ಮಾಡಲು ಸಾಧ್ಯವಾಗುವಂತಹ ಒಂದು ಅಪ್ಲಿಕೇಶನ್ ಆಗಿದೆ ಸೇವ್ ಆಪ್ ಎಂಬಂತಹ ಒಂದು ಅಪ್ಲಿಕೇಶನ್. ಒಂದು ಮನೆಯಲ್ಲಿ 10 ಮೆಂಬರ್ಸ್ ಇದ್ರೆ ಆ 10 ಮೆಂಬರ್ಸ್ಗೂ ಕೂಡ ತುಂಬಾ ಪವರ್ಫುಲ್ ಆಗಿ ಯೂಸ್ ಮಾಡಬಹುದಾಗಿದೆ ಈ ಒಂದು ಅಪ್ಲಿಕೇಶನ್. ಲೋಕದಾದ್ಯಂತ ಮೂಲೆ ಮೂಲೆಯಲ್ಲೂ ಎಲ್ಲಾ ವ್ಯಕ್ತಿಗಳಿಗೂ ಸಿಂಪಲ್ ಆಗಿ ತಲುಪಿಸಿ ಕೊಟ್ಟು ಅವರಿಗೂ ಪರ್ಫೆಕ್ಟ್ ಆಗಿ ಹೇಳಿಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಕ್ಲಿಯರ್ ಆಗಿ ಹೇಳಿಕೊಡಲು ಸಾಧ್ಯವಾಗುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಹಣವನ್ನು ಸಂಪಾದಿಸಲು ಸಾಧ್ಯವಾಗುವಂತಹ ಒಂದು ಮಾರ್ಗವನ್ನು ಕಲಿಸಿಕೊಡುವಂತಹ ಎಲ್ಲಾ ಭಾಷೆಯಲ್ಲೂ ಯೂಸ್ ಮಾಡಲು ಸಾಧ್ಯವಾಗುವಂತಹ, ಎಷ್ಟೋ ಸಣ್ಣ ಮಕ್ಕಳಿಗೂ ಎಷ್ಟೋ ದೊಡ್ಡ ಪ್ರಾಯ ಇರುವ ವ್ಯಕ್ತಿಗೂ ಉಪಯೋಗಿಸಲು ಸಾಧ್ಯವಾಗುವಂತಹ 16 ಫೀಚರ್ಸ್ ಇರುವ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಸೇವ್ ಆಪ್ ಎಂಬಂತಹ ಒಂದು ಅಪ್ಲಿಕೇಶನ್. ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಪರ್ಸನಾಲಿಟಿ, ಡ್ರೀಮ್, ಪೇಮೆಂಟ್, ರಿಸಿಪ್ಟ್, ಬಜೆಟ್ ಹೀಗೆ ಹಲವು ಫೀಚರ್ಸ್ ಗಳು ಹೊಂದಿದೆ. ಅದರಲ್ಲೊಂದು ಆಪ್ಷನ್ ಆಗಿದೆ ರಿಚಾರ್ಜ್ ಆಪ್ಷನ್. ಕಲಿಯಲು ಹಾಗೂ ಕಲಿಸಲು ಸಪೋರ್ಟ್ ಮಾಡುವಂತಹ ತುಂಬಾ ಪವರ್ಫುಲ್ ಆದ ಒಂದು ಪ್ರಾಡಕ್ಟ್ ಆಗಿದೆ ಈ ಒಂದು ಸೇವ್ ಆಪ್. ಸೊ ರಿಚಾರ್ಜಿನ ಆಪ್ಷನ್ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡದೆ ಕೂಡ ನಮ್ಗೆ ಎಲ್ಲಾ ವ್ಯಕ್ತಿಗಳಿಗೂ ಫ್ರೀ ಆಗಿ ರಿಚಾರ್ಜ್ ಮಾಡಿ ಕೊಡಬಹುದಾಗಿದೆ. ಎಲ್ಲಾ ವ್ಯಕ್ತಿಗಳು ಫಿನಾನ್ಷಿಯಲ್ ಫ್ರೀಡಮ್ ಅನ್ನು ಇಷ್ಟಪಡ್ತಾರೆ ಅಲ್ವಾ. ಯಾರೇ ಆದ್ರೂ ನಮ್ಗೆ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಬೇಕು. ಎಲ್ಲೇ ಆದ್ರೂ ನಮ್ಗೆ ಎಲ್ಲೇ ಹೋಗೋದಾದ್ರೂ ನಮ್ಗೆ ಹಣವನ್ನು ನಮ್ಗೆ ಯೂಸ್ ಮಾಡಲು ಬರಬೇಕು. ಹಾಗೆ ಫಿನಾನ್ಷಿಯಲ್ ಫ್ರೀಡಮ್ಗೆ ತಲುಪಬೇಕು. ಅದೇ ನಮ್ಗೆ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಆಗಿ ಈ ಮತ್ತೆ ಹಣವನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿರುವ ಹಣದಿಂದ
ಒಂದು 10 ರೂಪಾಯಿ ಆದ್ರೂ ನಾವು ಸ್ವಲ್ಪ ಸೇವ್ ಮಾಡಿಟ್ರೆ ನಮ್ಗೆ ಅದು ಪರ್ಫೆಕ್ಟ್ ಆಗಿ ಒಂದು ಟೈಮಲ್ಲಿ ನಮ್ಗೆ ಅದು ಯೂಸ್ ಆಗುತ್ತೆ. ಅಥವಾ ಡೈಲಿ ವರ್ಕ್ ಮಾಡಿ, ಈ ಒಂದು ಸೇವ್ ಆಪ್ ಅಲ್ಲಿ ನಾವು ಡೈಲಿ ವರ್ಕ್ ಮಾಡಿದ್ರು ಕೂಡ ನಮ್ಗೆ ಡೈಲಿ ಪೇಮೆಂಟ್ ತೆಗಿಯಬಹುದು. ಇಲ್ಲಿ ಫ್ಯಾಮಿಲಿ ಯೂಸರ್ ಆಗಿ ಬಂದ್ರು, ಫ್ರೀ ಯೂಸರ್ ಆಗಿ ಬಂದ್ರು, ಆಕ್ಟಿವ್ ಯೂಸರ್ ಆಗಿ ಬಂದ್ರು, ಫ್ರೀ ಹೇಗೆ ಬಂದ್ರು, ನಿಮ್ಗೆ ಹಣದ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮ್ಗೆ ಇಲ್ಲಿ ಬಂದು ಪವರ್ಫುಲ್ ಆಗಿ ಒಂದು ಅಚೀವ್ಮೆಂಟ್ಸ್ ಸಾಧಿಸಲು ಸಾಧ್ಯ ಅಂತ ಹೇಳಿದ್ರೆ, ನಮ್ಮ ಕಂಪನಿಯಲ್ಲಿ ಇಷ್ಟೇ ಹಣ ಕಟ್ಟಿ ನೀವು ಬರ್ಬೇಕು ಅಂತ ಹೇಳಿ ಯಾವುದೇ ರೂಲ್ಸ್ ಇಲ್ಲ. ನಿಮ್ಗೆ ಫ್ರೀ ಆಗಿ ಬಂದು ಕೂಡ ನೀವು ಇಲ್ಲಿ ತುಂಬಾ ಪವರ್ಫುಲ್ ಆಗಿ ಅರ್ನಿಂಗ್ಸ್ ಮಾಡಬಹುದು. ಈಗ ರಿಚಾರ್ಜಿನ ಆಪ್ಷನ್ ಅನ್ನೇ ಹೇಳುದಂತ ಹೇಳಿದ್ರೆ, ನಮ್ಗೆ ಈ ಒಂದು ರಿಚಾರ್ಜ್ ಅಲ್ಲಿ ಒಂದು 199 ರೂಪಾಯಿ ರಿಚಾರ್ಜ್ ಮಾಡ್ಬೇಕಂತ ಹೇಳಿದ್ರೆ, 199 ರೂಪಾಯಿ ನಾವು ರಿಚಾರ್ಜ್ ಮಾಡುವಾಗ ಅದರಲ್ಲಿ ನಮ್ಗೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಆದ್ರೆ ನಮ್ಗೆ 199 ರೂಪಾಯಿ ರಿಚಾರ್ಜ್ ಮಾಡುವಾಗ ನಮ್ಗೆ ಎಂತ ಆಗ್ತದೆ, ಅಲ್ಲಿ 2 ರುಪೀಸೋ 1.5 ರುಪೀಸೋ ನಮ್ಗೆ ಅಲ್ಲಿ ಕಟ್ ಆಗಿ ಹೋಗುತ್ತೆ ಅಲ್ವಾ. ಅಂತ ಹೇಳಿದ್ರೆ 199 ರೂಪಾಯಿ ರಿಚಾರ್ಜ್ ಮಾಡುವಾಗ ನಮ್ಗೆ 202 ರೂಪಾಯಿ ಕಟ್ ಆಗಿ ಹೋಗ್ತದೆ, ಫೋನ್ ಪೇ ಅಲ್ಲಿ ಆದ್ರೂ ಗೂಗಲ್ ಪೇ ಅಲ್ಲಿ ಆದ್ರೂ. ಬಟ್ ನಮ್ಮ ಸೇವ್ ಆಪ್ ಅಲ್ಲಿ ನಾವು ರಿಚಾರ್ಜ್ ಮಾಡಿದಾದ್ರೆ 199 ರೂಪಾಯಿ ರಿಚಾರ್ಜ್ ಆಪ್ಷನ್ ಇದ್ರೆ ಅಲ್ಲಿ 199 ರೂಪಾಯಿ ಮಾತ್ರ ಕಟ್ ಆಗಿ ಹೋಗುತ್ತೆ. ಎಕ್ಸ್ಟ್ರಾ 1 ರೂಪಾಯಿ ಕೂಡ ನಿಮ್ಗೆ ಕಟ್ ಆಗಿ ಹೋಗಲ್ಲ. ಪ್ಲಸ್ ನಮ್ಗೆ ಅಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನಾವೊಂದು ಫ್ರೀ ಯೂಸರ್ ಆದ್ರೆ ನಮ್ಗೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆಕ್ಟಿವ್ ಯೂಸರ್ ಆಗಿ ನಾವು ಇಲ್ಲಿ ವರ್ಕ್ ಮಾಡೋದಾದ್ರೆ ನಮ್ಗೆ 2% ಕ್ಯಾಶ್ ಬ್ಯಾಕ್ ಇರುತ್ತೆ. ಫ್ಯಾಮಿಲಿ ಯೂಸರ್ ಆದ್ರೆ ನಮ್ಗೆ 3% ಕ್ಯಾಶ್ ಬ್ಯಾಕ್ ಇರುತ್ತೆ. ಮತ್ತೆ ತುಂಬಾ ವ್ಯಕ್ತಿಗಳು ಫಿನಾನ್ಷಿಯಲ್ ಫ್ರೀಡಮ್ ಬೇಕು ನಮ್ಗೆ, ಅಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ ನಾವು ವರ್ಕ್ ಮಾಡೋದು ಅಂತ ಹೇಳಿ ಬರ್ತಾರೆ. ಬಟ್ ಯಾವುದೇ ಕಂಪನಿಗೆ ಹೋದ್ರು ಕೂಡ ಅವರಿಗೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಅವರ ಅರ್ನಿಂಗ್ಸ್ 0 ಆಗಿರ್ತದೆ, ಅವರ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿರ್ತದೆ. ಎಷ್ಟೇ ದೊಡ್ಡ ಕ್ವಾಲಿಟಿ ಇದ್ರೂ ಕೂಡ ಅವರಿಗೆ ಆರ್ಥಿಕ ಶಿಸ್ತು ಇರಲ್ಲ. ಅಷ್ಟು ಬ್ಯಾಂಕ್ ಅಲ್ಲಿ ನೋಡುವಾಗ ಇವತ್ತಿದ್ರು ನಾಳೆ ಆ ಕ್ಯಾಶ್ ಅವರ ಹತ್ರ ಇರಲ್ಲ. ಅಷ್ಟು ಕಷ್ಟದಲ್ಲಿ ಇರುವ ತುಂಬಾ ವ್ಯಕ್ತಿಗಳಿದ್ದಾರೆ. ಬಟ್ ನಮ್ಮ ಕಂಪನಿಯಲ್ಲಿ ನಾವು ವರ್ಕ್ ಮಾಡುವಾಗ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಅನ್ನು ಕ್ಲಿಯರ್ ಆಗಿ ಹೇಳಿಕೊಡ್ತಾರೆ. ಹಾಗೂ ಖರ್ಚು ಮಾಡುವಾಗ ಕೂಡ ಈಗ 10 ರೂಪಾಯಿ ಇದ್ರೂ ಕೂಡ ಅದರಲ್ಲಿ 1 ರೂಪಾಯಿ ನೀವು ಸೇವ್ ಮಾಡಿ ಹೋದ್ರೆ ನಿಮ್ಗೆ 100% ಆಗಿ ಇದರಲ್ಲಿ ಸಕ್ಸಸ್ ಆಗ್ಬಹುದು. 100 ರೂಪಾಯಿ ನಿಮ್ಮ ಕೈಲಿದ್ರು ಕೂಡ ಅದರಲ್ಲಿ 10 ರೂಪಾಯಿ ನೀವು ಸೇವ್ ಮಾಡಿ ನೋಡಿ. 1000 ರೂಪಾಯಿ ಇದ್ರೆ ನಿಮ್ಗೆ ನೀವೊಂದು ಮಿನಿಮಮ್ ಒಂದು 100 ರೂಪಾಯಿ ಆದ್ರೂ ನೀವು ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪವರ್ಫುಲ್ ಆಗಿ ಅಮೌಂಟ್ ಸೇವಿಂಗ್ಸ್ ಮಾಡಬಹುದು. ನಾವು ಎಷ್ಟೇ ಒಂದು ಇದು ಹಂತಕ್ಕೆ ಹೋದ್ರೂ ಕೂಡ ನಮ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಬೇಕೇ ಬೇಕು ಅಲ್ವಾ. ಅಷ್ಟಕ್ಕೂ ಸಪೋರ್ಟ್ ಮಾಡುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಬಿಸ್ನೆಸ್ ಎಂಬುದು ಮಾತ್ರವಲ್ಲ, ಫಿನಾನ್ಷಿಯಲ್ ಫ್ರೀಡಮ್ ಮತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಮನಿ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಡ್ರೀಮ್, ಪರ್ಸನಾಲಿಟಿ ಹೀಗೆ ತುಂಬಾ 16 ಫೀಚರ್ಸ್ ಅನ್ನು ಕೂಡ ನಮ್ಗೆ ಕ್ಲಿಯರ್ ಆಗಿ ಹೇಳಿಕೊಡ್ತದೆ. ಅದೇ ಸೇವ್ ಆಪ್ ಅನ್ನು ಕುರಿತ್ರೆ ಈಗಾಗ್ಲೇ ನಾನು 16 ಫೀಚರ್ಸ್ ಅನ್ನು ಹೇಳಿದ್ದೇನೆ. ಇಲ್ಲಿ ನಮ್ಗೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಎಲ್ಲ ವ್ಯಕ್ತಿಗಳಿಗೂ ಅದರ ವಿಧಾನವನ್ನು ಕಲಿಸಿಕೊಡ್ಬಹುದು. ಸೇವ್ ಆಪ್ ಎಂಬಂತಹ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಇದೆ. ಬಟ್ ಈ ಪ್ಲೇ ಸ್ಟೋರ್ ಅಲ್ಲಿ ಹಾಕಿದ್ರೆ ನಮ್ಗೆ ಅದು ಮೆಂಬರ್ಸಿಗೆ ತಲುಪಿಸಲು ಸಾಧ್ಯವಾಗಲ್ಲ. ಪ್ಲೇ ಸ್ಟೋರ್ ಅಲ್ಲಿ ಇದೆ, ಬಟ್ ನಾವು ಅದನ್ನು ಮೆಂಬರ್ಸಿಗೆ ತಲುಪಿಸಬೇಕು. ಹಾಗೆ ಅದರ ವಿಧಾನವನ್ನು ಕೂಡ ಕಲಿಸಿಕೊಡ್ಬೇಕು. ಅದನ್ನು ಯೂಸ್ ಮಾಡುದು ಹೇಗೆ, ಇದರಲ್ಲಿ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳುದು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಹೀಗೆ ಎಕ್ಸೆಟ್ರಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ವ್ಯಕ್ತಿ ಆಗ್ಲಿ ಯಾರೇ ಆಗ್ಲಿ ಅವರಿಗೆ ಕ್ಲಿಯರ್ ಆಗಿ ಹೇಳಿಕೊಟ್ಟು ಅದನ್ನು ಯೂಸ್ ಮಾಡಿಸ್ಬೇಕು. ಓಕೆ, ಮತ್ತೆ ಈ ಒಂದು ಅಪ್ಲಿಕೇಶನ್ ಒಳಗೆ 2024 ಜಾನ್ವರಿ ಮಂತ್ ಅಲ್ಲಿ ನಮ್ಮೆಲ್ಲರಿಗೂ ಒಂದು ಇದು ಮೊಬೈಲ್ ಅಪ್ಲಿಕೇಶನ್, ನನಗೆ ಹೇಳಿದ್ದು ರಿಚಾರ್ಜ್ ಮಾಡುದು ಹೇಳಿದ್ದೆ ಅಲ್ಲ, DTH ರಿಚಾರ್ಜ್ ಮತ್ತೆ ಫೋನ್ ರಿಚಾರ್ಜ್ ಅನ್ನು ಕುರಿತು ಅಂತ ಹೇಳಿ 190 ರೂಪಾಯಿ ರಿಚಾರ್ಜ್ ಮಾಡಿದ್ರೆ ನಮ್ಗೆ ಎಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ ಎಂಬುದು. ಈ ರಿಚಾರ್ಜ್ ಮಾಡಬೇಕಾದ್ರೆ ಈ ರಿಚಾರ್ಜ್ ಮಾಡುವ ಆಪ್ಷನ್ ಬಂದದ್ದು ನಮ್ಗೆ, ಈ ಒಂದು ಅಪ್ಲಿಕೇಶನ್ ಬಂದದ್ದು 2024 ಜಾನ್ವರಿ ಮಂತ್ ಅಲ್ಲಿ ಆಗಿದೆ. ಸೊ ಮೊಬೈಲ್ ರಿಚಾರ್ಜ್ ಮತ್ತೆ DTH ರಿಚಾರ್ಜ್ ನಮ್ಗೆ ಅವತ್ತು ಬಂತು. ಓಕೆ, ಅದರಲ್ಲಿ BSNL ಹೀಗೆ ಮುಂತಾದ ರಿಚಾರ್ಜ್ ನಮ್ಗೆ ಅಲ್ಲಿ ಮಾಡಬಹುದಾಗಿದೆ. ಮತ್ತೆ ಆಕ್ಟಿವೇಶನ್ ಫೀಸ್ ಕೂಡ ಕೊಡ್ಬೇಡಿ. ಇಷ್ಟು ನಮ್ಗೆ ಅಲ್ಲಿ 1% 2%, 3% ಕ್ಯಾಶ್ ಬ್ಯಾಕ್ ನಮ್ಗೆ ಅಲ್ಲಿ ಸಿಗುತ್ತೆ. ಆಕ್ಟಿವೇಶನ್ ಕೂಡ ಫ್ರೀ ಆಗಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಯಾರ ಕೈಯಿಂದ ಕೂಡ ಇಷ್ಟೇ ಹಣವೇ ತಕೊಂಡು ನೀವು ಆಕ್ಟಿವೇಶನ್ ಮಾಡ್ಬೇಕಂತ ಇಲ್ಲ. ಅಷ್ಟು ಪವರ್ಫುಲ್ ಆದ ಒಂದು ಅಪ್ಲಿಕೇಶನ್ ಆಗಿದೆ. 2005 ಮೇ ಮಂತ್ ಅಲ್ಲಿ ಕಂಪನಿಯು ನಮ್ಮ ಸೇವ್ ಕಾರ್ಟ್ ಎಂಬಂತಹ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದೆ. ಒಂದು ಮಾರ್ಕೆಟಿಂಗ್ ಪ್ಲೇಸೆಡ್, ಇದರಲ್ಲಿ ತುಂಬಾ ಪ್ರಾಡಕ್ಟ್ ಗಳಿದೆ.
ಫಿಸಿಕಲ್ ಆಗಿ ಕೂಡ ಡಿಜಿಟಲ್ ಆಗಿ ಕೂಡ ನಮ್ಗೆ ತುಂಬಾ ಪ್ರಾಡಕ್ಟ್ ಗಳನ್ನು ಅಲ್ಲಿ ನೋಡಬಹುದಾಗಿದೆ. ಸೇವ್ ಕಾರ್ಟ್ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿದ್ರೆ ಸಾಕು. ಸೇವ್ ಕಾರ್ಟ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮ ರಿಜಿಸ್ಟರ್ ಪಾಸ್ವರ್ಡ್ ಕೊಟ್ಟು ಓಪನ್ ಮಾಡಿ. 2025ರಲ್ಲಿ ನಮ್ಮ 25 ಮೇ ಮಂತ್ ಅಲ್ಲಿ ಬಂದ ಒಂದು ಅಪ್ಲಿಕೇಶನ್ ಆಗಿದೆ ಸೇವ್ ಕಾರ್ಟ್ ಎಂಬುದು. ಅಲ್ಲಿ ತುಂಬಾ ಪ್ರಾಡಕ್ಟ್ ಗಳಿದೆ. ಈ ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಇಂತಹ ತುಂಬಾ ಆಪ್ ಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಈ ಒಂದು ಆಪ್ ಅಲ್ಲಿ ನೋಡಿದ್ರು ಕೂಡ ಹಾಗೆ ಡ್ರೆಸ್ಸಸ್ ಮತ್ತೆ ತುಂಬಾ ಐಟಮ್ಸ್ ಗಳಿದೆ. ಹಾಗೆ ನಮ್ಮ ಕಾರ್ಟ್ ಅಲ್ಲೂ ಕೂಡ ನಮ್ಗೆ ಕಪ್, ಚಾಕ್ಲೇಟ್ಸ್, ನಟ್ಸ್, ಬೆಡ್ಶೀಟ್, ಹೀಗೆ ಸ್ಟೀವಿಯಾ ಟೀ, ಇದೆಲ್ಲ ನಮ್ಗೆ ಸ್ಟೀವಿಯಾ ಟೀ ಎಲ್ಲ ನಮ್ಗೆ ಈಸಿಯಾಗಿ ಸಿಗಲ್ಲ. ಬಟ್ ನಮ್ಮ ಕಾರ್ಟ್ ಅಲ್ಲಿ ಆ ಒಂದು ಐಟಮ್ ಕೂಡ ಇದೆ. ಮತ್ತೆ ಡಿಜಿಟಲ್ ಆಗಿ ಇಂಗ್ಲಿಷ್ ಕೋರ್ಸ್ ಮತ್ತೆ ಸೇವ್ ಆಪ್ ಪ್ರೋ ಎಂಬಂತಹ ಎಕ್ಸ್ಪೀರಿಯನ್ಸ್ ಟ್ರ್ಯಾಕರ್ ಇದು ಕೂಡ ನಮ್ಗೆ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಆಗಿದೆ. ಈ ಸೇವ್ ಆಪ್ ಪ್ರೋದನ್ನು ಕುರಿತು ಹೇಳ್ಬೇಕಂತ ಹೇಳಿದ್ರೆ ಅದರ ಅಮೌಂಟ್ 1000 ಪ್ಲಸ್ GST 1000 ಪ್ಲಸ್ GST ಕೊಟ್ಟು ನಮ್ಮ ಈ ಒಂದು ಕಾರ್ಟ್ ಇಂದ ಪರ್ಚೇಸ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ನಮ್ಗೆ ಕಂಪನಿಯು ಸ್ವಂತ ಇದು ಈ ಒಂದು ಸೇವ್ ಆಪ್ ಪ್ರೋ ಎಂಬಂತಹ ಒಂದು ಅಪ್ಲಿಕೇಶನ್ ಕಂಪನಿಯ ಸ್ವಂತ ಒಂದು ಪ್ರಾಡಕ್ಟ್ ಆಗಿದೆ. ಟೋಟಲ್ ಕಂಪನಿ 1998ರಲ್ಲಿ ಸ್ಟಾರ್ಟ್ ಆಗಿದೆ. ಕಂಪನಿ 26, 27, 28 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಕಂಪನಿ ಆಗಿದೆ. ಹಾಗಾಗಿ ಈ 28 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಕಂಪನಿಯು ನಮ್ಮ MD ರಾಮಚಂದ್ರ ಪಾಲಿಶೇರಿ ಅವರಿಗೆ 35 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದು ಕೂಡ ಈ ಕಂಪನಿ ಯಾವುದೇ ಒಂದು ಕಂಪನಿ ಆದ್ರೂ ಯಾವುದೇ ಒಂದು ವರ್ಕ್ ಆಗ್ಲಿ ಯಾವುದೇ ಒಂದು ಕಂಪನಿ ಆಗ್ಲಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಕಲಿತು ದೊಡ್ಡವರು ಆದ್ಮೇಲೆ ಅವರೊಂದು ಜಾಬಿಗೆ ಹೋಗ್ತಾರೆ. ಬಟ್ ಅವ್ರ ಜಾಬಿಗೆ ಹೋಗ್ಬೇಕಂದ್ರೆ ಈ ಸಣ್ಣದಿಂದ ಅವರಿಗೆ ಬೇಸಿಕ್ ಸಿಗ್ಬೇಕು ಅಲ್ವಾ. ಹಾಗೇನೆ ನಮ್ಮ MD ಸರ್ ಕೂಡ ಈ ಒಂದು ಕಂಪನಿಯನ್ನು ಬೆಳೆಸಲಕ್ಕೋಸ್ಕರ ಈ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಕಂಪನಿಯ MD ರಾಮಚಂದ್ರ ಸರ್ ಅವರು ಈ ಒಂದು ಕಂಪನಿಯನ್ನು ಒಂದು ದೊಡ್ಡ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ 35 ವರ್ಷ ಅದರದ್ದು ಎಕ್ಸ್ಪೀರಿಯನ್ಸ್ ಇರುವ ಒಂದು ಕಂಪನಿ ಅದಕ್ಕೋಸ್ಕರ ನಮ್ಗೆ ಯಾವುದೇ ಒಂದು ಹೆದರಿಕೆ ಬೇಡ. ಯಾವುದೇ ಒಂದು ಸುಳ್ಳು ಆಪಾದನೆ ಹೇಳಿದ್ರು ಕೂಡ ಅದನ್ನು ಟ್ರಸ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಆಗಿ ಯೂಸ್ ಮಾಡಬಹುದಾದ ಒಂದು ಕಂಪನಿ ಆಗಿದೆ. ಹಾಗೆ 100% ಜೆನ್ಯೂನ್ ಅಂಡ್ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲಾ ಇರೋ ಒಂದು ಕಂಪನಿ ಆಗಿದೆ. ಯಾರೇ ಏನೇ ಹೇಳಿದ್ರು ನೀವು ಲೀಡರ್ಸ್ ಅನ್ನು ಫಸ್ಟ್ ಕನೆಕ್ಟ್ ಆಗಿ ಲೀಡರ್ಸ್ ಇಂದ ಕೇಳಿ ಅರ್ಥ ಮಾಡಿಕೊಳ್ಳಿ. ಕಂಪನಿಯ ಪ್ರೊಫೈಲ್, ಪ್ರಾಜೆಕ್ಟ್ ಅನ್ನು ಕುರಿತು ಕಲಿತು ಯಾರೇ ಏನಾದ್ರೂ ಹೇಳಿದ್ರೆ ಅದನ್ನ ನೀವು ಟ್ರಸ್ಟ್ ಮಾಡಬೇಡಿ. ಇದರದ್ದು ನಿಜವಾದ ರೂಪ ಏನು ಅಂತೇಳಿ ನೀವು ಫಸ್ಟ್ ನಿಮ್ಮ ಲೀಡರ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿ. ಆಗಿದ್ರಿ ತುಂಬಾ ಲೀಡರ್ಸ್ ಗಳಿದ್ದಾರೆ ನಮ್ಮ ಕಂಪನಿಯಲ್ಲಿ. ಎಲ್ಲಾ ಲೀಡರ್ಸ್ ಅನ್ನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಡೀಟೇಲ್ಸ್ ಅನ್ನು ಕೇಳ್ಬಹುದು. ನಮ್ಮ MD ಸರ್ ಅದು ನಮ್ಮ ಸೈಟ್ ಅಲ್ಲೇ ನಮ್ಮ ಲಿಂಕ್ ಇದೆ. ಲಿಂಕ್ ಕೆಳಗೆ ಅವರ ನಂಬರ್ ಕೂಡ ಇದೆ. ನಮ್ಮ ಕಂಪನಿಯ ಪ್ರೊಫೈಲ್ ಎಲ್ಲ ಅದರ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಮ್ಮ ಸೈಟ್ ಅಲ್ಲಿ ನೋಡಬಹುದು. ಹಾಗೆ ನಮ್ಮ ಸೈಟ್ ಲಿಂಕ್ mysaving.in ಎಂಬುದಾಗಿದೆ. ನಮ್ಮ ವೆಬ್ಸೈಟ್ ಲಿಂಕ್ mysaving.in ಬರೆದಿಟ್ಕೊಳ್ಳಿ. mysaving.in ಅದು ನೀವು ಟೈಪ್ ಮಾಡುವಾಗವೇ ನಿಮ್ಗೆ ಆ ಲಿಂಕ್ ಅನ್ನು ಓಪನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈ ಒಂದು ಓಪನ್ ಮಾಡಿ ನೀವು ಅಲ್ಲಿ ಕೆಳಗೆ ನೋಡಿದ್ರೆ ನಮ್ಮ ಕಂಪನಿಯ ಎಲ್ಲಾ ಡೀಟೇಲ್ಸ್ ಅಲ್ಲಿ ಕಾಣ್ತದೆ. ಅಲ್ಲಿ ಅಡ್ರೆಸ್ ಡೀಟೇಲ್ಸ್ ಕೂಡ ಇದೆ. ನಿಮ್ಗೆ ಬೇಕಾದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಹಾಗೆಯೇ MD ಸರ್ ಅನ್ನು ಕೂಡ ನಿಮ್ಗೆ ಪರಿಚಯ ಮಾಡ್ಬೋದು. ಓಕೆ, ಅಷ್ಟು ಪರ್ಫೆಕ್ಟ್ ಆಗಿದೆ. ಯಾವುದೇ ಕಂಪನಿಯಲ್ಲೂ ನಮ್ಮ ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಕೂಡ ಅಲ್ಲಿ ಸೈಟ್ ಅಲ್ಲಿ ಕಾಣಬಹುದು. ಅಷ್ಟು ಪವರ್ಫುಲ್, ಅಷ್ಟು ಪವರ್ ಆದ ಒಂದು ಕಂಪನಿ ಆಗಿದೆ. ಸೆಂಚುರಿಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಒಂದು ಕಂಪನಿ. ಓಕೆ, ಹಾಗೆ ಈ ಒಂದು ಕಂಪನಿಯಲ್ಲಿ 3 ಆಪ್ ಗಳನ್ನು ಲಾಂಚ್ ಮಾಡಿದ್ದಾರೆ. ಸೇವ್ ಆಪ್, ಮೈ ಪರ್ಸನಲ್ ಆಪ್. ನಾನು ಈಗಲೇ ನಿಮ್ಗೆ ಹೇಳಿದೆ ಸೇವ್ ಆಪ್ ಮೈ ಪರ್ಸನಲ್ ಆಪ್ ಅನ್ನು ಕುರಿತು. ರಿಚಾರ್ಜ್ ಮಾಡುವ ಆಪ್ಷನ್ ಇದೆ. ಮತ್ತೆ ಅಲ್ಲಿ ತುಂಬಾ 16 ಫೀಚರ್ಸ್ ಅನ್ನು ಹೊಂದಿರುವ ಆಪ್ಷನ್ ಆಗಿದೆ. ಹಾಗೆ ಸೇವ್ ಕಾರ್ಟ್ ಕೂಡ ನಮ್ಗೆ ಸ್ಟಾರ್ಟ್ಅಪ್ ಆದ ಟೈಮ್ ಕೂಡ ಹೇಳಿದೆ, ಬರೆದಿಟ್ಕೊಳ್ಳಿ. ಹಾಗೇನೆ ಈ ಕಾರ್ಟ್ ಅಲ್ಲಿರುವ ಪ್ರಾಡಕ್ಟ್ ಗಳಿದೆ. ಅದರಲ್ಲಿ ಸೇವ್ ಆಪ್ ಪ್ರೋ ಬಿಸ್ನೆಸ್ ಟ್ರ್ಯಾಕರ್ ಇದಾಗಿದೆ 3ನೇ ಆಪ್. ಅದು ನಮ್ಗೆ 2000 ರೂಪಾಯಿ ಆಗಿರ್ತದೆ ನಮ್ಮ ಸೈಟ್ ಅಲ್ಲಿ, ನಮ್ಮ ಆಪ್ ಅಲ್ಲಿ ಕಾಣೋದು. ಬಟ್ ನಮ್ಗೆ ಇವತ್ತಿನ ಈ ಒಂದು ಆಫರ್ ಪ್ರೈಸ್ ಅಲ್ಲಿ ಕೊಡುದು 1000 ಪ್ಲಸ್ GST 1180 ರೂಪಾಯಿ ಮಾತ್ರ ಕೊಟ್ರೆ ಸಾಕು. ಮಿನಿಮಮ್ ಅಮೌಂಟ್ ಕೊಟ್ಟು ನಾವಲ್ಲಿ ಪರ್ಚೇಸ್ ಮಾಡಿದ್ರೆ ನಮ್ಗೆ ಕಂಪನಿ ಕೊಡುವ ಪ್ರಾಫಿಟ್ ಆಗಿದೆ 24,000 ರೂಪಾಯಿ. ಸಿಂಗಲ್ ಲೈನ್ ಆಟೋ ಫ್ಲ್ ಅಲ್ಲಿ ಕೊಡ್ತದೆ. ಈ 24,000
ರೂಪಾಯಿ ಸಿಂಗಲ್ ಲೈನ್ ಔಟ್ ಅಲ್ಲಿ ಕೊಡುವಾಗ ಅದು ಹೇಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 1000 ರೂಪಾಯಿ ಪ್ಲಸ್ GST 1180 ರೂಪಾಯಿ ಮಾತ್ರ ನೀವು ಕಟ್ಟುವುದು. ಬಟ್ ನಿಮ್ಗೆ ಸಿಗುವ ಆ ಒಂದು ಅಮೌಂಟ್ 24,000 ರೂಪಾಯಿ 3 ಔಟ್ ಆಗಿ ಸಿಗುತ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಔಟ್ ಆಫ್ ಅಲ್ಲಿ 1000 ರೂಪಾಯಿ ಸಿಗುತ್ತೆ. ಎರಡನೇ ಔಟ್ ಆಫ್ ಅಲ್ಲಿ ನಿಮ್ಗೆ 3,000 ರೂಪಾಯಿ ಸಿಗುತ್ತೆ. ಮೂರನೇ ಔಟ್ ಆಫ್ ಅಲ್ಲಿ ನಿಮ್ಗೆ 20,000 ರೂಪಾಯಿ ಸಿಗುತ್ತೆ. ಅಲ್ಲಿ ಸೀನಿಯರಿಟಿ ಮಸ್ಟ್ ಆಗಿರ್ತದೆ. ಹಾಗೇನೆ ನೀವು ಒಂದು ಪ್ರೋ ತೆಗೆದ್ರು ಕೂಡ ನಿಮ್ಗೆ ಸಿಗೋದು 24,000 ರೂಪಾಯಿ. ಆದ್ರೆ ನೀವು ಒಂದು 10 ಪ್ರೋ ತೆಗೆದ್ರೆ ನಿಮ್ಗೆ 2,40,000 ರೂಪಾಯಿ ಸಿಗುತ್ತದೆ. 24 ಇಂಟು 10 ನೀವು = ಮಾಡಿ ನೋಡಿ ಕ್ಯಾಲ್ಕುಲೇಟರ್ ಅಲ್ಲಿ. 24 ಇಂಟು 10 ನೀವು ಟ್ಯಾಲಿ ಮಾಡುವಾಗಲೇ ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಓಕೆ, ಮತ್ತೆ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ನಾನು ತೋರಿಸ್ತೇನೆ. ಮತ್ತೆ ನಮ್ಮ ಒಂದು ಇಲ್ಲದ್ರೆ ನೀವು ಒಂದು ಕ್ಯಾಲ್ಕುಲೇಟರ್ ತೆಗೆದ್ರು ಕೂಡ ಆಗ್ಬೋದು. ಕ್ಯಾಲ್ಕುಲೇಟರ್ ಓಪನ್ ಮಾಡುವಾಗವೇ ನಮ್ಗೆ ಅಲ್ಲಿ ಕೌಂಟಿಂಗ್, ಇಲ್ಲದ್ರೆ ನೀವು ಆಶ್ಚರ್ಯ ಪಡ್ತೀರಿ, ಇದು ಹೇಗೆ 24,000 ರೂಪಾಯಿ 2,40,000 ರೂಪಾಯಿ ಅಂತ ಹೇಳ್ತಾಳೆ ಅಂತೇಳಿ. ಹಾಗೆ ಅಂತ ಹೇಳಿದ್ರೆ ಈಗ ಒಂದು ಪ್ರೋ ನಾವು ತೆಗೆದ್ರೆ ಅಂತ ಹೇಳಿದ್ರೆ ನಮ್ಗೆ ಸಿಂಗಲ್ ಲೈನ್ ಅಲ್ಲಿ ಸಿಗುವ ಅಮೌಂಟ್ ಈಗ ನೋಡಿ, ನಾವು 1,180 ರೂಪಾಯಿ ಕೊಡುವಾಗ ಅದರಲ್ಲಿ 180 ರೂಪಾಯಿ ಮೈನಸ್ ಆಗುತ್ತೆ. ಅದು ಕಂಪನಿಗೆ GST ಆಗಿ ಹೋಗುತ್ತೆ. 1,000 ರೂಪಾಯಿ ಮಾತ್ರ ಅಲ್ಲಿ ಕಂಪನಿಯಲ್ಲಿ ಇರೋದು. ಈ 1,000 ರೂಪಾಯಿಯಲ್ಲಿ 24,000 ರೂಪಾಯಿ ಹೇಗೆ ಸಿಗುದು ಅಂತ ಹೇಳಿದ್ರೆ, ಇದರಲ್ಲಿ 200 ರೂಪಾಯಿ ಕಂಪನಿಯ ಪ್ರಾಫಿಟ್ಗೋಸ್ಕರ ಕಂಪನಿ ಅದನ್ನು ತೆಗಿತದೆ. ಮೈನಸ್ ಅದರಲ್ಲಿ ಒಂದು 800 ರೂಪಾಯಿ ಅಲ್ಲಿ ಬ್ಯಾಲೆನ್ಸ್ ಬರ್ತದೆ. 800 ರೂಪಾಯಿಯಲ್ಲಿ 100 ರೂಪಾಯಿ ರೆಫರಲ್ ಕಮಿಷನ್ ಹೋಗುತ್ತೆ. 100 ರೂಪಾಯಿ CC ಮೆಂಬರ್ಸ್ಗೋಸ್ಕರ ಕಮಿಷನ್ ಹೋಗುತ್ತೆ. ಈ CC ಮೆಂಬರ್ಸ್ ಅಂತ ಹೇಳಿದ್ರೆ ಕಂಪನಿಯ ಒಂದು ಮೈನ್ ಸ್ಟಾಫ್ ಆಗಿದೆ. ಅದು ನಾನು ಇನ್ನು ನಿಮ್ಗೆ ಮುಂದೆ ಎಲ್ಲ ಡೀಟೇಲ್ ಆಗಿ ಹೇಳಿಕೊಡ್ತೇನೆ. ಓಕೆ, ಈ 600 ರೂಪಾಯಿಯಲ್ಲಿ ಪ್ರಾಫಿಟ್ ಅಲ್ಲಿ ಕಂಪನಿಗೆ ಬರೋದು. ಈ 1,000 ರೂಪಾಯಿಯಲ್ಲಿ 200 ರೂಪಾಯಿ ಕಂಪನಿ ಪ್ರಾಫಿಟ್, 100 ರೂಪಾಯಿ ರೆಫರಲ್ ಕಮಿಷನ್ ಹಾಗೂ 100 ರೂಪಾಯಿ CC ಮೆಂಬರ್ಸಿಗೋಸ್ಕರ ಕಮಿಷನ್ ಹೋದ್ರೆ 600 ರೂಪಾಯಿ ಮಾತ್ರ ಅಲ್ಲಿ ಕಂಪನಿಗೆ ಪ್ರಾಫಿಟ್ ಬರೋದು. ಈ 600 ರೂಪಾಯಿ ತೆಗೆಯುವ 4 ವ್ಯಕ್ತಿಗಳು ನಮ್ಮ ಕಂಪನಿಯಲ್ಲಿ ಬರುವಾಗ 2,400 ರೂಪಾಯಿ ಅಲ್ಲಿ ಪ್ರಾಫಿಟ್ ಆಯ್ತು. 2,400 ರೂಪಾಯಿ ಪ್ರಾಫಿಟ್ ಆಗುವಾಗ ಮೈನಸ್ 1,000 ರೂಪೀಸ್ ಈ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರೋ ತೆಗೆದ ಓರ್ವ ವ್ಯಕ್ತಿಗೆ 100% ಎಂತ ಅಲ್ಲಿ ಪ್ರೋಗ್ರೆಸ್ ಉಂಟು. 100% ಆದ್ರೆ ಅವರಿಗೆ 1,000 ರೂಪಾಯಿ ಬರ್ತದೆ ಅಲ್ವಾ. ಅದರಲ್ಲಿ ಈ ಕಂಪನಿಯ ಒಂದು ಭಾಗದಲ್ಲಿ 4 ಮೆಂಬರ್ಸ್ ಬರುವಾಗ 2,400 ರೂಪಾಯಿ ಪ್ರಾಫಿಟ್ ಕಂಪನಿಗೆ ಬರುವಾಗ ಅದರಲ್ಲಿ 1,000 ರೂಪಾಯಿ ಕಂಪನಿಯು ಈ ಫಸ್ಟ್ 100% ಆದ ಸೀನಿಯರಿಟಿಯ ಲೆವೆಲ್ ಅಲ್ಲಿ ಫಸ್ಟ್ 100% ಆದ ವ್ಯಕ್ತಿಗೆ 1,000 ರೂಪಾಯಿ ಕಂಪನಿ ಹಾಕಿ ಕೊಡ್ತದೆ. ಅದರಲ್ಲಿ 1,400 ರೂಪಾಯಿ ಮತ್ತೆ ಅಲ್ಲಿ ಬ್ಯಾಲೆನ್ಸ್ ಬರ್ತದೆ. ಈ 1,400 ರೂಪಾಯಿಯಲ್ಲಿ 500 ರೂಪಾಯಿ ಸ್ಪಾನ್ಸರ್ ಇನ್ಕಮ್ಗೆ ಕೊಡುತ್ತೆ. ಸ್ಪಾನ್ಸರ್ ಇನ್ಕಮ್ಗೆ 500 ರೂಪಾಯಿ ಕೊಟ್ಟಾಗ 900 ರೂಪಾಯಿ ಅಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಓಕೆ, ಬೇಕಾದ್ರೆ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕೊಡ್ತೇನೆ. ಸರ್ ಅಲ್ಲಿ ನೌಶಾದ್ ಸರ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದಾ? ಸ್ಕ್ರೀನ್ ರೆಕಾರ್ಡ್ ಹಾಕನ್ ಪറ്റോ? മേഡം ചെയ്യാലോ. സമീറ മേഡം, ഹബീബാണ്. ചെയ്യാലോ മേഡം. സൂം ഇവിടെ പല ഓപ്ഷൻസ് ഉണ്ട്. ഒരു മിനിറ്റ്. മേഡം അത് സംസുദ്ദീൻ ഒന്ന് ഹെൽപ്പ് ചെയ്ത് കൊടുക്കുക. സംസുദ്ദീൻ അല്ലെങ്കിൽ ശ്യാം. ഓക്കെ, ഉണ്ടാ സർ? സ്ക്രീൻ കാണുന്നുണ്ടോ? നോ ഇല്ല നോ മാഡം, കാണുന്നില്ല.
ಓಕೆ ಕನ್ನಡ. ಓಕೆ ಓಕೆ. ಓಕೆ ಓಕೆ, ನಮ್ದು 1180 ಆಗಿರ್ತದೆ ನಮ್ಮ ಒಂದು ಅಮೌಂಟ್ ಅಲ್ವಾ. ಇದರಲ್ಲಿ 180 GST ಹೋಗುತ್ತೆ. 1000 ರೂಪಾಯಿ ಮಾತ್ರ ಅಲ್ಲಿ ಪ್ರಾಫಿಟ್ ಕಂಪನಿಗೆ ಬರುವಾಗ, ಈ 1000 ರೂಪಾಯಿಯಲ್ಲಿ 200 ರೂಪಾಯಿ ಕಂಪನಿಯ ಪ್ರಾಫಿಟ್ಗೆ ಹೋಗುತ್ತೆ. 800 ರೂಪಾಯಿಯಲ್ಲಿ ಮೈನಸ್ 100 ರೂಪಾಯಿ ರೆಫರಲ್ ಕಮಿಷನ್ಗೋಸ್ಕರ ಅಲ್ಲಿ ಕಟ್ ಆಗುತ್ತೆ. ಪ್ಲಸ್ ಮೈನಸ್ 100 ರೂಪಾಯಿ CSM ಮೆಂಬರ್ಸಿಗೋಸ್ಕರ ಅಲ್ಲಿ ಕಟ್ ಆಗುತ್ತೆ. ಇಂಟು 600 ರೂಪಾಯಿ ಮಾತ್ರ ಅಲ್ಲಿ ಬರೋದು. ಈ 600 ರೂಪಾಯಿಯಲ್ಲಿ ಕಂಪನಿಯ ಪ್ರಾಫಿಟ್ 600 ರೂಪಾಯಿ ಅಲ್ವಾ. ಈ 600 ರೂಪಾಯಿಯಲ್ಲಿ ಇಂಟು 4 ಮೆಂಬರ್ಸ್ ಬರುವಾಗ 2400 ರೂಪಾಯಿ ಕಂಪನಿಯ ಪ್ರಾಫಿಟ್ ಹೋಯ್ತು. ಈ 2400 ರೂಪಾಯಿ ಕಂಪನಿಗೆ ಪ್ರಾಫಿಟ್ ಹೋಗುವಾಗ ಇದರಲ್ಲಿ ನಿಮ್ಗೆ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿದ್ರೆ, ನಾನು ಈಗ ಔಟ್ ಆಫ್ ಪ್ರೋಗ್ರೆಸ್ ಹೇಳಿದ್ದೆ. ಫಸ್ಟ್ ಔಟ್ ಆಫ್ ನಲ್ಲಿ 1000 ರೂಪಾಯಿ, ಎರಡನೇ ಔಟ್ ಆಫ್ ನಲ್ಲಿ 3000 ರೂಪಾಯಿ, ಮೂರನೇ ಔಟ್ ಆಫ್ ನಲ್ಲಿ 24,000 ರೂಪಾಯಿ. ಈ 2400 ರೂಪಾಯಿ ಕಂಪನಿಗೆ ಪ್ರಾಫಿಟ್ ಹೋಗುವಾಗ 1000 ರೂಪಾಯಿ ಫಸ್ಟ್ 100% ಆದ ಒಂದು ಔಟ್ ಆಫ್ ಫಸ್ಟ್ 100% ಆದ ಒಂದು ವ್ಯಕ್ತಿಗೆ ಕಂಪನಿ ಹಾಕಿ ಕೊಡ್ತದೆ. ಅದರಲ್ಲಿ 1400 ರೂಪಾಯಿ ಅಲ್ಲಿ ಬ್ಯಾಲೆನ್ಸ್ ಬಂತು. ಅದರಲ್ಲಿ ಮೈನಸ್ ಸ್ಪಾನ್ಸರ್ ಇನ್ಕಮ್ 500 ರೂಪಾಯಿ ಜಾಯಿನ್ ಮಾಡಿಸಿದ ವ್ಯಕ್ತಿಗೆ ಕೊಡುತ್ತೆ ಅಂತ ಹೇಳಿದ್ರೆ, ಈಗ ನನ್ನನ್ನು ಜಾಯಿನ್ ಮಾಡಿಸಿದ್ದು ನೌಶಾದ್ ಸರ್ ಆದ್ರೆ, ನೌಶಾದ್ ಸರ್ಗೆ 500 ರೂಪಾಯಿ ಪ್ರಾಫಿಟ್ ಹೋದ್ರೆ ನನ್ಗೆ 1000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಮತ್ತೆ ಹಾಗೆ 900 ರೂಪಾಯಿ ಅಲ್ಲಿ ಬ್ಯಾಲೆನ್ಸ್ ಬಂತು. ಈ 900 ರೂಪಾಯಿ ತೆಗೆಯುವ 8 ವ್ಯಕ್ತಿಗಳು ಬರುವಾಗ ನಮ್ಗೆ 7200 ರೂಪಾಯಿ ಕಂಪನಿಗೆ ಪ್ರಾಫಿಟ್ ಹೋಗುತ್ತೆ. ಈಗ ಫಸ್ಟ್ ನೇ ಔಟ್ ಆಫ್ ಫಿನಿಶ್ ಆಯ್ತು, ಮತ್ತೆ ಎರಡನೇ ಔಟ್ ಆಫ್ ಸ್ಟಾರ್ಟ್ ಆಯ್ತು. ಅದು 100% ಆಗ್ಬೇಕಂತ ಹೇಳಿದ್ರೆ ಕಂಪನಿಯ ಒಂದು ಸೈಡ್ ಅಲ್ಲಿ ನೀವು ತರ್ಬೇಕಂತ ಹೇಳಿಲ್ಲ. ಯಾರು ಕೂಡ ಇಷ್ಟು ಮೆಂಬರ್ಸ್ ಅನ್ನು ತನ್ನಿ ಅಂತ ಹೇಳಿ ನಮ್ಮ ಕಂಪನಿಯಲ್ಲಿ ಒಮ್ಮೆಲೂ ಹೇಳುದಿಲ್ಲ, ಒಂದು ಸಲನೂ ಹೇಳುದಿಲ್ಲ. ಸೊ ಅಲ್ಲಿ ಕಂಪನಿಯ ಯಾವುದೇ ಒಂದು ಸೈಡ್ ಅಲ್ಲಿ 8 ವ್ಯಕ್ತಿಗಳು ಬಂದ್ರೆ ಅಲ್ಲಿ 7200 ರೂಪಾಯಿ ಪ್ರಾಫಿಟ್ ಹೋಯ್ತು ಅಲ್ವಾ. 7200 ರೂಪಾಯಿ ಪ್ರಾಫಿಟ್ ಹೋಗುವಾಗ ಮೈನಸ್ ಅಲ್ಲಿ ಫಸ್ಟ್ ಔಟ್ ಆಫ್ ನಲ್ಲಿ ನಿಮ್ಗೆ 3000 ರೂಪಾಯಿ ಕಂಪನಿ ಹಾಕಿ ಕೊಡ್ತದೆ. 4000 ರೂಪಾಯಲ್ಲಿ ಬ್ಯಾಲೆನ್ಸ್ ಬಂತು. ಅದರಲ್ಲಿ ಸ್ಪಾನ್ಸರ್ ಇನ್ಕಮ್ ಆದ ನನ್ಗೆ ಅಂತ ಹೇಳಿದ್ರೆ, ನನ್ನ ತಂದದ್ದು ನೌಶಾದ್ ಸರ್ ಆದ್ರೆ ನಂಗೆ 3000 ರೂಪಾಯಿ ಬರುವಾಗ ನೌಶಾದ್ ಸರ್ಗೆ 1500 ರೂಪಾಯಿ ಪ್ರಾಫಿಟ್ ಅಲ್ಲಿ ನೌಶಾದ್ ಸರ್ಗೆ ಹೋಗುತ್ತೆ. ಹಾಗೆ ಅಂತ ಹೇಳಿದ್ರೆ ಸ್ಪಾನ್ಸರ್ ಇನ್ಕಮ್ ಕೂಡ ಹೋಗುತ್ತೆ, ರೆಫರಲ್ ಇನ್ಕಮ್ ಕೂಡ. ಇಲ್ಲಿ ಸ್ಪಾನ್ಸರ್ ಮಸ್ಟ್ ಆಗಿರ್ತದೆ. 2700 ರೂಪಾಯಿ ಮತ್ತೆ ಬ್ಯಾಲೆನ್ಸ್ ಬಂತು. ಆಗ ಎರಡನೇ ಔಟ್ ಆಫ್ ನಿಮ್ಗೆ ಫಿನಿಶ್ ಆಯ್ತು. ಫಸ್ಟ್ ನೇ ಔಟ್ ಆಫ್ ಅಲ್ಲಿ 1000 ರೂಪಾಯಿ ಸಿಕ್ಕಿತ್ತು. ಹೇಗೆ ಅಂತ ನಾನು ಅದನ್ನ ನಿಮ್ಗೆ ಕ್ಲಿಯರ್ ಆಗಿ ಟ್ಯಾಲಿ ಮಾಡಿ ಹೇಳಿದೆ. 900 ರೂಪಾಯಿ ಬರುವಾಗ 900 ರೂಪಾಯಿ ತೆಗೆಯುವ 8 ವ್ಯಕ್ತಿಗಳು ಬರುವಾಗ ನಿಮ್ಗೆ 7200 ರೂಪಾಯಿ ಬಂತು. ಆಗ ನಿಮ್ದ ಎರಡನೇ ಔಟ್ ಆಫ್ ಕೂಡ 100% ಆಯ್ತು. ನಿಮ್ಗೆ 3000 ರೂಪಾಯಿ ಬಂತು. ಅಂಡ್ ಸ್ಪಾನ್ಸರ್ ಇನ್ಕಮ್ 1500 ರೂಪಾಯಿ ಕೊಟ್ಟು, ಈಗ ಲಾಸ್ಟ್ ಕಂಪನಿಯಲ್ಲಿ ಪೆಂಡಿಂಗ್ ಅಲ್ಲಿ ಇರುವ ಪ್ರಾಫಿಟ್ 2700 ರೂಪಾಯಿ ಮಾತ್ರ. ಈ 2700 ರೂಪಾಯಿ ತೆಗೆಯುವ 16 ವ್ಯಕ್ತಿಗಳು ಬರುವಾಗ ಕಂಪನಿಗೆ ಒಂದು ದೊಡ್ಡ ಪ್ರಾಫಿಟ್ ಹೋಗುತ್ತೆ. ಇದರಲ್ಲಿ ಸ್ಪಾನ್ಸರ್ ಇನ್ಕಮ್ 20,000 ರೂಪಾಯಿ ಮೂರನೇ ಔಟ್ ಆಫ್ ನಲ್ಲಿ ಸಿಗುವ ಅಮೌಂಟ್ ಆಗಿರ್ತದೆ. ಈ ಒಂದು 16 ವ್ಯಕ್ತಿಗಳು ಬರುವಾಗ ನಮ್ಗೆ ಸಿಗೋದು ಮೂರನೇ ಔಟ್ ಆಫ್ ನಲ್ಲಿ ನಮ್ಗೆ 20,000 ರೂಪಾಯಿ ಸ್ಪಾನ್ಸರ್ಗೆ ಸಿಗುವಾಗ, ರೆಫರಲ್ಗೆ ಸಿಗುವಾಗ ಸ್ಪಾನ್ಸರ್ಗೆ 10,000 ರೂಪಾಯಿ ಸಿಗುತ್ತೆ ಅಲ್ವಾ. ಆಗ 22,000 ರೂಪಾಯಿ ಕಂಪನಿಯಲ್ಲಿ ಓಕೆ. ಹಾಗೆ ಒಂದು ಕಮಿಷನ್ 20,000 ರೂಪಾಯಿ ಓರ್ವ ವ್ಯಕ್ತಿಗೆ ಹೋಗುವಾಗ ಸ್ಪಾನ್ಸರ್ಗೆ 10,000 ರೂಪಾಯಿ ಹೋಗುತ್ತೆ. ಆಗ ಮಿನಿಮಮ್ ಆದ್ಮೇಲೆ ಆಯ್ತು ಅಂತಿಲ್ಲ, ಲಾಸ್ಟ್ ನಮ್ಗೆ ಅಲ್ಲಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಕೂಡ ಕಂಪನಿ ಫ್ರೀ ಆಗಿ ಕೊಡುತ್ತೆ. ಈ ಫ್ಯಾಮಿಲಿ ಪ್ಯಾಕೇಜ್ ಅಲ್ಲಿ ಸಿಗೋದು, ಫ್ಯಾಮಿಲಿ ಪ್ಯಾಕೇಜ್ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಕೂಡ 3 ಔಟ್ ಆಫ್ ಸ್ಟಾರ್ಟ್ ಆಗುತ್ತೆ. ಒಂದು ಪ್ರೋ ನೀವು ತೆಗೆದಷ್ಟು ಒಂದು ಪ್ರೋ ಮಾತ್ರ. ಒಂದು ಪ್ರೋ ಅಲ್ಲಿ ನೀವು ತೆಗೆದ್ರೆ, ಒಂದು ಪ್ರೋ ನೀವು ಅಲ್ಲಿ ತೆಗೆದ್ರೆ ಅಲ್ಲಿ ನಿಮ್ಗೆ ಕಂಪನಿ ಕೊಡೋದು 24,000 ರೂಪಾಯಿ ಕೊಡುತ್ತೆ. ಪ್ಲಸ್ 24,000 ರೂಪಾಯಿ ಸಿಕ್ಕಿದ ಓರ್ವ ವ್ಯಕ್ತಿಗೆ ಕಂಪನಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಕೂಡ ಫ್ರೀ ಆಗಿ ಕೊಡುತ್ತೆ. ಆಮೇಲೆ ಫ್ಯಾಮಿಲಿ ಪ್ಯಾಕೇಜ್ ಅಲ್ಲಿ ಕೂಡ 3 ಔಟ್ ಆಫ್ ಅಲ್ಲಿ 3 ಲೆವೆಲ್ ಅಲ್ಲಿ ಪ್ರಾಫಿಟ್ ಕೂಡ ಬರುತ್ತೆ. 3,12,000 ರೂಪಾಯಿ ನಿಮ್ಗೆ ಅಲ್ಲಿ ಮತ್ತೆ ಫ್ಯಾಮಿಲಿ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ.
3,12,000 ರೂಪಾಯಿ ಕೂಡ ಹಾಗೇನೆ 3 ಓಟೋಫ್ಲಲ್ಲಿ ಸಿಗುತ್ತೆ. ಫಸ್ಟ್ನ ಓಟೋಫ್ಲಲ್ಲಿ 12,000 ರೂಪಾಯಿ, ಎರಡನೇ ಓಟೋಫ್ಲಲ್ಲಿ 60,000 ರೂಪಾಯಿ, ಮೂರನೇ ಓಟೋಫ್ಲಲ್ಲಿ 2,40,000 ರೂಪಾಯಿ. ಹಾಗೆ ನಿಮ್ಗೆ 3 ಓಟೋಫ್ಲಲ್ಲಿ ಅಲ್ಲಿ ಕೂಡ ಅಮೌಂಟ್ ಜನರೇಟ್ ಆಗುತ್ತೆ. ನೀವು ಕೊಡೋದು 1,180 ರೂಪಾಯಿ ಮಾತ್ರ ಅಲ್ವಾ. ಅಷ್ಟು ಪವರ್ಫುಲ್ ಆದ ಕಂಪನಿ ಆಗಿದೆ, ಅಷ್ಟು ಪವರ್ಫುಲ್ ಆದ ಪ್ರಾಡಕ್ಟ್ ಆಗಿದೆ, ಅಷ್ಟು ಪವರ್ಫುಲ್ ಆದ ಪ್ರಾಜೆಕ್ಟ್ ಕೂಡ ಆಗಿದೆ ನಮ್ಮ ಕಂಪನಿ ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಕಂಪನಿ. ಡಿಜಿಟಲ್ ಬಿಸ್ನೆಸ್ ಆಪರ್ಚುನಿಟಿ, ಮಿತಿ ಮೀರಿದ ಹಣವನ್ನು ಗಳಿಸಬಹುದು. ಇಲ್ಲಿ ನಮ್ಗೆ ಮಿತಿ ಮೀರಿದ ಹಣ ಮತ್ತು ಡಿಜಿಟಲ್ ಬಿಸ್ನೆಸ್ ಆಪರ್ಚುನಿಟಿ ಆದ ಒಂದು ಮಿತಿ ಮೀರಿದ ಹಣವನ್ನು ಕೂಡ ಇಲ್ಲಿ ನಿಮ್ಗೆ ಈಸಿಯಾಗಿ ಗಳಿಸಬಹುದು. ಡೈಲಿ 10,000ದವರೆಗೆ ನೀವು ಒಂದು ಫ್ಯಾಮಿಲಿ ಆಗಿ ಬಂದ್ರೆ ನಿಮ್ಗೆ ಡೈಲಿ 10,000ದವರೆಗೂ ನಿಮ್ಗೆ ಎರ್ನಿಂಗ್ಸ್ ಮಾಡಬಹುದು. ಇಲ್ಲಿ ಹಾಗೆ ನಾವು ಕಲಿಯಬೇಕಾದದ್ದು ಡಿಜಿಟಲ್ ಪ್ರಾಡಕ್ಟ್ ಹಾಗೂ ಫಿಸಿಕಲ್ ಪ್ರಾಡಕ್ಟ್ ನ ಮಧ್ಯವಿರುವ ವ್ಯತ್ಯಾಸ. ತುಂಬಾ ವ್ಯಕ್ತಿಗಳು ಇವತ್ತು ದೇಶದಲ್ಲಿ ತುಂಬಾ ಜಾಸ್ತಿ ಟರ್ನ್ ಓವರ್ ಆಗುತ್ತಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. IT ಕಂಪನಿಯಲ್ಲಿ ಮಾತ್ರ ಟರ್ನ್ ಓವರ್ ಆಗಿ ನಮ್ಗೆ ಹಣ ಸಿಗೋದು. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಆಪರ್ಚುನಿಟಿ ನಮ್ಗೆ ಅಷ್ಟು ಅನ್ಲಿಮಿಟೆಡ್ ಇನ್ಕಮ್ ಅನ್ನಲ್ಲಿ ಪಾಸ್ ಮಾಡಬಹುದಾಗಿದೆ. ನಾವು ಫಸ್ಟ್ ಆಗಿ ಡಿಜಿಟಲ್ ಮತ್ತು ಫಿಸಿಕಲ್ ಅಂತ ಹೇಳುದಂದ್ರೆ ಇವತ್ತಿನ ದೇಶದಲ್ಲಿ ತುಂಬಾ ಜಾಸ್ತಿಯಾಗಿ ತುಂಬಾ ವ್ಯಕ್ತಿಗಳು IT ಕಂಪನಿಯಲ್ಲಿ ಪ್ರಾಡಕ್ಟ್ ಅನ್ನು IT ಕಂಪನಿಯಲ್ಲಿ ನೀವು ವರ್ಕ್ ಮಾಡಿದ ವ್ಯಕ್ತಿಗಳಿಗೆ ತುಂಬಾ ಅರ್ನಿಂಗ್ಸ್ ಮಾಡಬಹುದು. ಬಟ್ ಒಂದು ಸಲ ನೀವು ಸೇವ್ ಆಪ್ ಪಾಪ್ಯುಲರ್ ಕೂಡ ನಿಮ್ಗೆ ಖರೀದಿ ಮಾಡಬಹುದು. ಇವತ್ತು ಕೋಟಿ ಜನರು ಸೇವ್ ಆಪ್ ಪ್ರೋ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಹಾಗೆ ಸೇವ್ ಆಪ್ ಪಾಪ್ಯುಲರ್ ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ಪ್ರಾಡಕ್ಟ್ ಅನ್ನು ನಿಮ್ಗೆ ಯೂಸ್ ಮಾಡಲು ಆಗುತ್ತದೆ, ಬಟ್ ಡಿಜಿಟಲ್ ಆಗಿ ಯೂಸ್ ಮಾಡುವ ಪ್ರಾಡಕ್ಟ್ ನಮ್ಗೆ ಹಣವನ್ನು ಗಳಿಸಲು ತುಂಬಾ ಈಸಿಯಾಗಿ ಹಣವನ್ನು ಗಳಿಸಲು ನಮ್ಗೆ ಸಾಧ್ಯ. ಈಗಿನ ಸಮಯದಲ್ಲಿ ತುಂಬಾ ಕಷ್ಟವಾದ ಕಾರ್ಯವಾಗಿದೆ. ಇದೇ ಚೇಂಜಸ್ ಮತ್ತೆ ಪ್ರಾಡಕ್ಟ್ ಸಿಗದೆ ಹೋದರೆ ಇಲ್ಲಿ ಅಂತ ಹೇಳಿದ್ರೆ ತುಂಬಾ ವ್ಯಕ್ತಿಗಳು, ತುಂಬಾ ಫ್ಯಾಮಿಲಿ, ತುಂಬಾ ರಿಲೇಟಿವ್ ಅಂತ ಮಾಡ್ತಾರೆ, ಫ್ಯಾಮಿಲಿಯಲ್ಲಿ ಪರ್ಚೇಸ್ ಮಾಡ್ತಾರೆ. ಬಟ್ ಪ್ರಾಡಕ್ಟ್ ಡಿಜಿಟಲ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲ, ಫಿಸಿಕಲ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ ತುಂಬಾ ಜನ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾರೆ. ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಅವರಿಗೆ ಪ್ರಾಡಕ್ಟ್ ತಲುಪುವುದಿಲ್ಲ. ಎಲ್ಲಾ ವ್ಯಕ್ತಿಗಳಿಗೂ ಪ್ರಾಡಕ್ಟ್ ತಲುಪಬೇಕಂತ ಇಲ್ಲ. ಎಲ್ಲಾ ವ್ಯಕ್ತಿಗಳಿಗೂ ಪ್ರಾಡಕ್ಟ್ ತಲುಪದೆ ಹೋದ್ರೆ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರ್ತದೆ. ನಮ್ಗೆ ಅಮೌಂಟ್ ಬರ್ಲಿಲ್ಲ, ನಮ್ಗೆ ಮತ್ತೆ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಬರೋದಿಲ್ಲ ಅಂತ ಹೇಳಿ ತುಂಬಾ ಜನರು ಸ್ಟ್ರಬಲ್ ಮಾಡ್ತಾರೆ. ಹಾಗಿರುವಾಗ ಈ ಸ್ಟ್ರಬಲ್ ಮಾಡುವ ಪ್ರಾಬ್ಲಮ್ಸ್ ಇಲ್ಲಿ ನಮ್ಮ ಈ ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಡಿಜಿಟಲ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ ಆಗಿದೆ ಈ ಒಂದು IT ಕಂಪನಿ ನಮ್ಗೆ ಕೊಟ್ಟಿರೋದು. ಮತ್ತೆ ಸ್ವಲ್ಪ ಮಂದಿ ಉದ್ದೇಶ ಕೈಯಲ್ಲಿ ಸಿಕ್ಕಿದ್ರೆ ಮಾತ್ರ ನಮ್ಗೆ ಅದು ಪವರ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿ. ನಿಜವಾಗಿಯೂ ಫಿಸಿಕಲ್ ಆಗಿ ಸಿಕ್ಕಿದ ಆ ಪ್ರಾಡಕ್ಟ್ ಅನ್ನು ಸೆಲ್ ಮಾಡ್ಬೇಕು. ಅಷ್ಟು ಸೆಲ್ ಮಾಡ್ಲಿಕ್ಕೆ ನಮ್ಗೆ ವ್ಯಕ್ತಿಗಳು ಸಿಗಲ್ಲ. ಸಿಕ್ಕಿದ್ರು ಕೂಡ 1 ಮಂತ್ ಅಲ್ಲಿ ನಾವು ಸೆಲ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಕೂಡ ನಾವು ಅದನ್ನು ಪರ್ಚೇಸ್ ಮಾಡ್ಬೇಕು. ಹೀಗೆ ಕಂಟಿನ್ಯೂಸ್ ಆಗಿ ಎಲ್ಲಾ ಮಂತ್ ಅಲ್ಲೂ ನಮ್ಗೆ ಪರ್ಚೇಸ್ ಮಾಡ್ಬೇಕು. ನಾವೊಂದು ಫಿನಾನ್ಷಿಯಲ್ ಫ್ರೀಡಮ್ ಉದ್ದೇಶಿಸಿ ಬರುವ ವ್ಯಕ್ತಿ ಆಗಿರ್ತೇವೆ. ನಮ್ಮ ಕೈಯಲ್ಲಿ ಹಣ ಇರಲ್ಲ, ಹಾಗಾಗಿ ನಮ್ಗೆ ಮಂತ್ಲಿ ಪರ್ಚೇಸ್ ಮಾಡುದು ಅಂತ ಹೇಳಿದ್ರೆ ತುಂಬಾ ಕಷ್ಟವಾದ ಒಂದು ಸಂಗತಿ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ವ್ಯಕ್ತಿಗಳಿಗೆ ತಲುಪಿಸ್ಬೇಕು. ಮತ್ತೆ ಎಲ್ಲಾ ಮಂತ್ ನಮ್ಗೆ ಇವತ್ತು ಈ ಮಂತ್ ಅಲ್ಲಿ ನಾವೊಂದು 10-15 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೇವೆ, ಸೆಲ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವಾಗಿಲ್ಲ, ಅದು ನಮ್ಮ ಮನೆಯಲ್ಲಿ ಸ್ಟಾಕ್ ಆಗಿದೆ. ಮತ್ತೆ ಒಂದು ಟಾರ್ಗೆಟ್ ಬಂತು ನಮ್ಮ ಕಂಪನಿಯಿಂದ, ಯಾವುದು ಫಿಸಿಕಲ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ ಕಂಪನಿಯನ್ನು ಕುರಿತು. ನಮ್ಮ ಕಂಪನಿಯಲ್ಲ, ಫಿಸಿಕಲ್ ಆಗಿ ಯೂಸ್ ಮಾಡುವಂತಹ ಒಂದು ಕಂಪನಿಯಲ್ಲಿ ಎಂತಾಯ್ತು, ಅಲ್ಲಿ ಮತ್ತೆ ಕೂಡ ನಮ್ಗೆ ಒಂದು ಟಾರ್ಗೆಟ್ ಅಚೀವ್ ಮಾಡ್ಬೇಕಂತ ಹೇಳಿ ಬಂತು. ಈ ಟಾರ್ಗೆಟ್ ಅಚೀವ್ ಮಾಡ್ಬೇಕಂತ ಬಂದಾಗ ಅಲ್ಲಿ ಮತ್ತೊಮ್ಮೆ ನಾವು ಅದನ್ನು ಪರ್ಚೇಸ್ ಮಾಡ್ಬೇಕಂತಹ ಒಂದು ಪರಿಸ್ಥಿತಿ ಬಂತು. ಹೀಗೆ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ನಮ್ಮ ಕೈಲಿ ಕ್ಯಾಶ್ ಇರಲ್ಲ. ಹೀಗಿರುವಾಗ ನಮ್ಗೆ ಅದನ್ನು ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಅಲ್ವಾ. ಹಾಗಾಗಿ ನಮ್ಮ ಈ ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಡಿಜಿಟಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಂಪನಿ ಆಗಿದೆ. ಡಿಜಿಟಲ್ ಆಗಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಮಂತ್ಲಿ ಯೂಸ್ ಮಾಡ್ಬೇಕು, ಮಂತ್ಲಿ ಪರ್ಚೇಸ್ ಮಾಡ್ಬೇಕು, ಮತ್ತೆ ತುಂಬಾ ವ್ಯಕ್ತಿಗಳಿಗೆ ಸೆಲ್ ಮಾಡ್ಬೇಕು, ಮನೆಗೆ ಹೋಗಿ ಕೊಡ್ಬೇಕು, ಇಂತಹ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ. ಸಿಂಪಲ್ ಆಗಿ ಈಸಿಯಾಗಿ ಪವರ್ ಆಗಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಪವರ್ ಆಗಿ ನಮ್ಗೆ ಫೋನಿಂದ ಸಿಕ್ಕಿದ ಒಂದು ಟೈಮ್ ಅಲ್ಲಿ ನಮ್ಗೆ ಫೋನಿಂದಲೇ ವರ್ಕ್ ಮಾಡಿ ಫೋನಿಂದಲೇ ಅರ್ನಿಂಗ್ಸ್ ಮಾಡಬಹುದಾದಂತಹ ಒಂದು
ಪ್ಲಾಟ್ಫಾರ್ಮ್ ಆಗಿದೆ. ಸೊ ಯಾರು ಮಿಸ್ ಮಾಡಬೇಡಿ. ಇಲ್ಲಿ ಯಾರಾದ್ರೂ ನ್ಯೂ ಮೆಂಬರ್ಸ್ ಇದ್ರೆ ಇವತ್ತೇ ಜಾಯಿನ್ ಆಗಿ, ಇವತ್ತೇ ಪರ್ಚೇಸ್ ಮಾಡಿ, ಇವತ್ತೇ ಮುಂದುವರಿ. ಹೇಗೆ ಬಿಸ್ನೆಸ್ ಮಾಡ್ಬೇಕು, ಹೇಗೆ ನಾವಿಲ್ಲಿ ಮುಂದಕ್ಕೆ ಸಾಗ್ಬೇಕು ಎಂಬುದು ಇವತ್ತೇ ನೀವು ಕ್ಲಿಯರ್ ಆಗಿ ಕಲಿಯಿರಿ. 2025 ಮೇ ತಿಂಗಳಲ್ಲಿ ಈ ಒಂದು ಸೇವ್ ಕಾರ್ಟ್ ಬಂದಾಗ ಅಲ್ಲಿ ಕೂಡ ಹಾಗೇನೆ ನಮ್ಗೆ ತುಂಬಾ ಪ್ರಾಡಕ್ಟ್ ಗಳನ್ನು ಅಲ್ಲಿ ಕಾಣಬಹುದಾಗಿದೆ. ಒಂದು ಈ ಒಂದು ಆಕ್ಟಿವ್ ಯೂಸರ್, ಫ್ಯಾಮಿಲಿ ಯೂಸರ್ ಅನ್ನ ಕುರಿತು ನಿಮ್ಗೆ ಈಗ ಫ್ರೀ ಯೂಸರ್ ಅನ್ನು ನಿಮ್ಗೆ ಫ್ರೀ ಯೂಸರ್ ಆಗಿ ಬರೋದು ಹೇಗೆ ಅಂತ ಹೇಳಿದ್ರೆ, ನಾವು ಸೇವ್ ಆಪ್ ಪ್ರೋ ಎಂಬಂತಹ ಒಂದು ಅಪ್ಲಿಕೇಶನ್ ನಾನು ನಿಮ್ಗೆ ಹೇಳಿದೆ. ಅಲ್ಲಿ ನಮ್ಗೆ ಫ್ರೀ ಆಗಿ ಬರ್ಬೋದು. ಫ್ರೀ ಆಗಿ ಬಂದು ಸೇವ್ ಆಪ್ ಪ್ರೋ ಎಂಬಂತಹ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡಿದ್ರೆ ರಿಚಾರ್ಜ್ ಮಾಡುವಾಗ ಕೂಡ ನಮ್ಗೆ 1% ಕ್ಯಾಶ್ ನಮ್ಗೆ ಬ್ಯಾಕ್ ಸಿಗುತ್ತೆ. ನಮ್ಮ ಅಕೌಂಟಿಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಲ್ಲಿ 250 ಆದ ಕೂಡಲೇ ನಮ್ಗೆ ಅದು ವಿಡ್ರಾ ಮಾಡಿ ತೆಗಿಯಬಹುದು. ಹಾಗೇನೆ ಒಂದು ಆಕ್ಟಿವ್ ಯೂಸರ್ ಆಗಿ ಬಂದ್ರೆ ಅಂತ ಹೇಳಿದ್ರೆ ಏನು, ಫ್ರೀ ಯೂಸರ್ ಅಂತ ಹೇಳಿದ್ರೆ ಪ್ರೋ ಪರ್ಚೇಸ್ ಮಾಡಿ ಬರುವ ವ್ಯಕ್ತಿಗೆ ಹೇಳುವ ಒಂದು ಪೊಸಿಷನ್ ಆಗಿದೆ ಫ್ರೀ ಯೂಸರ್ ಎಂಬುದು. ಆಕ್ಟಿವ್ ಯೂಸರ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ 3,990 ರೂಪಾಯಿ ಪ್ಲಸ್ GST ಕೊಟ್ಟು 4,719 ರೂಪಾಯಿ ಕೊಟ್ಟು ಒಂದು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಅನ್ನು ಸೇವ್ ಆಪ್ ಎಂಬಂತಹ ಪಾಪ್ಯುಲರ್ ಅನ್ನು ನಾವು ಪರ್ಚೇಸ್ ಮಾಡೋದಾಗಿದೆ. ಜೀವನದಲ್ಲಿ ಒಂದು ಸಲ ಪರ್ಚೇಸ್ ಮಾಡಿದ್ರೆ ಸಾಕು. ಈ ಒಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ನಮ್ಗೆ ಪರ್ಚೇಸ್ ಮಾಡಿದ್ರೆ ಫಿಸಿಕಲ್ ಆಗಿ ನಮ್ಗೆ ಸಿಗುವ ಪ್ರಾಡಕ್ಟ್ ಅದು ಅವಶ್ಯ ಇಲ್ಲ. ಡಿಜಿಟಲ್ ಆಗಿ ನಮ್ಗೆ ಸಿಗುವ ಈ ಒಂದು ಸೇವ್ ಆಪ್ ಪಾಪ್ಯುಲರ್ ಎಂಬಂತಹ ಅಪ್ಲಿಕೇಶನ್ ನಾವು ಪರ್ಚೇಸ್ ಮಾಡಿದ್ರೆ ನಮ್ಗೆ ಲೈಫ್ ಅಲ್ಲಿ ಎಂಜಾಯ್ ಮಾಡಬಹುದು. ಬಟ್ ಇಲ್ಲಿ ನಮ್ಗೆ ನಾನ್ ವರ್ಕ್ ಇನ್ಕಮ್ ಇಲ್ಲ. ಆಕ್ಟಿವ್ ಯೂಸರ್ ಆಗಿ ಬಂದ್ರೆ ನಾನ್ ವರ್ಕ್ ಇನ್ಕಮ್ ಇಲ್ಲ. ಫ್ಯಾಮಿಲಿ ಯೂಸರ್ ಅಲ್ಲಿ ಮತ್ತು ಫ್ರೀ ಯೂಸರ್ ಅಲ್ಲಿ ಮಾತ್ರ. ಆಕ್ಟಿವ್ ಯೂಸರ್ ಆಗಿ ಬಂದ್ರೆ ನೀವು ಒಂದು ಕೇವಲ ಲೆವೆಲ್ ಮಾತ್ರ ನೀವು ನೋಡಿ ಹೋಗಿದ್ರೆ ನಿಮ್ಗೆ ಇಲ್ಲಿ ಕೇವಲ ಲೆವೆಲ್ ಇನ್ಕಮ್ ಅಲ್ಲಿ ನಿಮ್ಗೆ ತುಂಬಾ ಹಣವನ್ನು ಗಳಿಸಬಹುದು. ಮಂತ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಇಲ್ಲ, ಟಾರ್ಗೆಟ್ ಅಚೀವ್ ಮಾಡ್ಬೇಕಂತ ಇಲ್ಲ, ಹಣ ಖರ್ಚು ಮಾಡಿ ಎಲ್ಲಾ ಮಂತು ಐಟಮ್ಸ್ ಪರ್ಚೇಸ್ ಮಾಡ್ಬೇಕು ಅಂತ ಇಲ್ಲ. ಮತ್ತೆ ಇಲ್ಲಿ ವರ್ಕ್ ಮಾಡಿದ್ರೆ ಸಾಕು, ನಿಮ್ಗೆ ಯಾವುದೇ ಪರ್ಚೇಸ್ ಅದ್ದು ಅಗತ್ಯ ಇಲ್ಲ. ಬಟ್ ಇಲ್ಲಿ ನೀವು ವರ್ಕ್ ಮಾಡಿದ್ರೆ, ಒಂದು ಸಲ ನೀವು ಇಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ತುಂಬಾ ಹಣ, ಒಂದು ಸಲ ಮಾತ್ರವೇ ಆಕ್ಟಿವ್ ಯೂಸರ್ ಆಗಿ ಬಂದು ಈ ಒಂದು ಪ್ರೋಗ್ರಾಮ್ ಯೂಸ್ ಮಾಡಿದ್ರೆ ಇದರಿಂದ ಸಿಗುವಂತಹ ಹಣ ಉಂಟಲ್ವಾ, ಲಕ್ಷಗಟ್ಲೆ ಸಂಪಾದಿಸಬಹುದು. ಲಕ್ಷಗಟ್ಲೆ ನಿಮ್ಗೆ ಸಂಪಾದಿಸಲು ಸಾಧ್ಯ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಹೇಳ್ಬೇಕಂತಲಿದ್ರೆ ಇದರಲ್ಲಿ ತುಂಬಾ ಫ್ಯಾಮಿಲಿಗಳು ಕೂಡ ಸಾವಿರಾರು ರೂಪಾಯಿ ಹಾಗೂ ಲಕ್ಷಾಂತರ ಕೂಡ ಬೋನಸ್ ಆಗಿ ಪಡೆದುಕೊಂಡು ತುಂಬಾ ಜನರಿದ್ದಾರೆ. ಇಲ್ಲಿ ತುಂಬಾ ಜನರು ಲಕ್ಷಾಂತರ ರೂಪಾಯಿ ಪಡಿತಾ ಇದ್ದಾರೆ, ಈಗಲೂ ಕೂಡ ಪಡಿತಾ ಇದ್ದಾರೆ, ತುಂಬಾ ಜನ ಇದ್ದಾರೆ. ಮತ್ತೆ ಅಂದರೆ ಒಂದು IT ಕಂಪನಿಯು ಒಂದು ಆನ್ಲೈನ್ ಪರ್ಚೇಸ್ ಮಾಡುವಂತಹ ಒಂದು ವ್ಯಕ್ತಿಗೆ ಕೊಡುವಂತಹ ಹಣ ಒನ್ ಟೈಮ್ ಬಿಸ್ನೆಸ್ ಆಪರ್ಚುನಿಟಿ ಅನ್ಲಿಮಿಟೆಡ್ ಇನ್ಕಮ್ ಗಳನ್ನು ಕೊಡುತ್ತದೆ. ಹಾಗಾಗಿ ನಮ್ಗೆ ಒಂದು ಆಕ್ಟಿವ್ ಯೂಸರ್ ಆಗಿ ಆಗಲಿ ಅಥವಾ ಒಂದು ಫ್ರೀ ಯೂಸರ್ ಆಗಿ ಬಂದ್ರು ಕೂಡ ನಮ್ಗೆ ಇಲ್ಲಿ ತುಂಬಾ ಅಮೌಂಟ್ ಅರ್ನಿಂಗ್ಸ್ ಮಾಡ್ಬೋದು. ಫ್ರೀ ಯೂಸರ್ ಆಗಿದ್ರೆ ಒಂದು ಪರ್ಚೇಸ್ ಆದ್ರೆ ನಮ್ಗೆ, ಆಕ್ಟಿವ್ ಯೂಸರ್ ಆದ್ರೆ 2% ನಮ್ಗೆ ಕ್ಯಾಶ್ ಬ್ಯಾಕ್ ರಿಚಾರ್ಜ್ ಆಪ್ಷನ್ ಅಲ್ಲಿ ಸಿಗುತ್ತದೆ. ಸೇವ್ ಆಪ್ ಎಂಬಂತಹ ಒಂದು ಕಾರ್ಟ್ ಆಪ್ಷನ್ ಅಲ್ಲಿ ನಮ್ಗೆ ರಿಚಾರ್ಜ್ ಆಪ್ಷನ್ ಇದೆ. ಅಲ್ಲಿ ನಮ್ಗೆ ಫ್ರೀ ಆಗಿ ಎಂಜಾಯ್ ಮಾಡಬಹುದಾದ ಒಂದು ಹಣವಾಗಿದೆ. ನಾವೊಂದು ಆಕ್ಟಿವ್ ಯೂಸರ್ ಆದ್ರೆ ನಮ್ಗೆ ಸ್ಟಾರ್ಟ್ ಮಾಡುವಾಗಲೇ ಇದೇ ರೀತಿಯಲ್ಲಿ ಒಂದು ರೆಫರಲ್ ಕಮಿಷನ್ ವೆರಿ ನೆಕ್ಸ್ಟ್ ಡೇ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಸಿಗುವಂತಹ ಒಂದು ಆಕ್ಟಿವ್ ಯೂಸರ್ ಆಗಿ ಬಂದಾಗ, ನೀವು ಆಕ್ಟಿವ್ ಯೂಸರ್ ಆದ್ರಿ, ನಿಮ್ಮ ಜೊತೆ ಬಂದ ಒಂದು ವ್ಯಕ್ತಿ ಆಕ್ಟಿವ್ ಯೂಸರ್ ಆಗಿ ಬಂದ್ರೆ 800 ರೂಪಾಯಿ ರೆಫರಲ್ ಕಮಿಷನ್ ಅವರಿಗೆ ವೆರಿ ನೆಕ್ಸ್ಟ್ ಡೇ ಅವರ ಬ್ಯಾಂಕ್ ಅಕೌಂಟಿಗೆ ಆಟೋಮೆಟಿಕ್ಲಿ ಪೇ ಔಟ್ ರೀತಿಯಲ್ಲಿ ಬರ್ತದೆ. ಒಂದು ವ್ಯಾಲಿಡ್ ಆಗಿ ಒಂದು ಸಿಸ್ಟಮ್ ಎಂಬಂತಹ ಒಂದು ಕಾರ್ಯಗಳು ಇಲ್ಲಿ ಡೈರೆಕ್ಟ್ ನಮ್ಮ ಅಕೌಂಟಿಗೆನೆ ಟ್ರಾನ್ಸ್ಫರ್ ಆಗುತ್ತದೆ. ನಮ್ಮ ಆಕ್ಟಿವ್ ಯೂಸರ್ ಆಗಿ ಮತ್ತು ನಮ್ಮ ಜೊತೆ ಇರುವ ಓರ್ವ ವ್ಯಕ್ತಿಯು ಆಕ್ಟಿವ್ ಯೂಸರ್ ಆಗಿ ಬಂದ್ರು 800 ರೂಪಾಯಿ ರೆಫರಲ್ ಕಮಿಷನ್ ಆ ವ್ಯಕ್ತಿಗೆ ಸ್ಟಾರ್ಟ್ ಆಗಿ ಹಾಗೆ 13 ಲೆವೆಲ್ಗಳಲ್ಲೂ ಆಕ್ಟಿವ್ ಲೆವೆಲ್ ಇನ್ಕಮ್ ಪ್ರಾರಂಭವಾಗುತ್ತದೆ. ನಾವೊಂದು ಆಕ್ಟಿವ್ ಯೂಸರ್ ಆಗಿ ಬಂದ್ರೆ 13 ಲೆವೆಲ್ ಅಲ್ಲೂ ಇನ್ಕಮ್ ಗಳು ನಮ್ಗೆ ಅಲ್ಲಿ ಚಿಕ್ಕ ಇನ್ಕಮ್ ಗಳೇನಲ್ಲ. ಈ ಒಂದು ಲೆವೆಲ್ ಇನ್ಕಮ್ ಅಂತ ಹೇಳೋದು ಸಣ್ಣ ಇನ್ಕಮ್ ಏನಲ್ಲ. ಒಂದನೇ ಲೆವೆಲ್ ಅಲ್ಲಿ 50 ರೂಪಾಯಿ, ಒಂದನೇ ಲೆವೆಲ್ ಅಲ್ಲಿ 50 ರೂಪಾಯಿ ಆದ್ರೆ ನಮ್ಮ ಡೈರೆಕ್ಟ್ ಬಂದ
ಓರ್ವ ವ್ಯಕ್ತಿಗೆ ಡೈರೆಕ್ಟ್ ಕಮಿಷನ್ 800 ರೂಪಾಯಿ ಸಿಗುವಾಗ ಪ್ಲಸ್ 800 ರೂಪಾಯಿ ಪ್ಲಸ್ 50 ರೂಪಾಯಿ 850 ರೂಪಾಯಿ ನಮ್ಗೆ ಓರ್ವ ವ್ಯಕ್ತಿಗೆ ಸಿಗುವಾಗ ಒಂದನೇ ಲೆವೆಲ್ ಅಲ್ಲಿ 50 ರೂಪಾಯಿ ಆದ್ರೆ ಎರಡನೇ ಲೆವೆಲ್ ಅಲ್ಲಿ 10 ರೂಪಾಯಿ ಹಾಗೂ ಮೂರನೇ ಲೆವೆಲ್ ಅಲ್ಲಿ 70 ರೂಪಾಯಿ, ಹಾಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ 30 ರೂಪಾಯಿ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅಗೈನ್ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಹೇಗೇನೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಎಲ್ಲಾ ಲೆವೆಲ್ ಅಲ್ಲೂ ಹೀಗೆ ಸಿಗೋದು. 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಹೇಳೋದು ನಿಮ್ಗೆ ಸಣ್ಣ ಅಮೌಂಟ್ ಅಂತ ಹೇಳಿದ್ರೆ ನೀವು ಭಾವಿಸ್ಬೇಡಿ. ನೀವು ಎಷ್ಟೇ ಜನರಿಗೆ ಕೊಟ್ಟಿದ್ದೀರಿ ಒಬ್ಬರಿಗೇನಲ್ಲ, ತುಂಬಾ ವ್ಯಕ್ತಿಗಳಿಗೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ 10 ರೂಪಾಯಿ 3 ಲೆವೆಲ್ ಅಲ್ಲೂ ಕೂಡ ನಿಮ್ಗೆ ಸಿಗುವಾಗ 1 2 3 4 10 ಎಷ್ಟೇ ಜನ ಕೂಡ ಬಂದ್ರು ಕೂಡ ಒಂದನೇ ಲೆವೆಲ್ ಇಂದ ಸ್ಟಾರ್ಟ್ ಆಗಿ 13 ಲೆವೆಲ್ ವರೆಗೆ ನಿಮ್ಗೆ ಸಿಗುವ ಇನ್ಕಮ್ ಆಗಿರ್ತದೆ. ಮತ್ತೆ ನಾವೊಂದು ಆಕ್ಟಿವ್ಸರ್ ಆಗಿ ಬಂದ್ರೆ ನಮ್ಗೆ ನಮ್ಮ ಜೊತೆ 4 ಮೆಂಬರ್ಸ್ ಮಾತ್ರ ಆಕ್ಟಿವ್ಸರ್ ಆಗಿ ಬಂದ್ರು, ನಮ್ಮ ಡೈರೆಕ್ಟ್ ಆಗಿ 4 ವ್ಯಕ್ತಿಗಳು ಆಕ್ಟಿವ್ಸರ್ ಆಗಿ ಬಂದ್ರು ಭಾವಿಸಿ. ಹಾಗೆ ನಾವು 4 ಜನರನ್ನು ಯೂಸರ್ ಮಾಡಿದ್ರೆ ಅವರಿಗೆ ಬೇಕೆಂದು ಇಂದು ಫಾರ್ ಎಕ್ಸಾಂಪಲ್ ಹೇಳೋದಂತ ಹೇಳಿದ್ರೆ ಎಲ್ಲಾರು ತನ್ನಿ ಅಂತ ಅಲ್ಲ, ಒಂದು 4 ಜನರು ನಮ್ಮ ಜೊತೆ 4 ಜನರು ಆಕ್ಟಿವ್ಸರ್ ಆಗಿ ಬಂದ್ರು, ನಮ್ಮ ಜೊತೆ ಬಂದ 4 ಜನರು ಕೂಡ 4 ಜನರನ್ನು ತಂದ್ರು. ಹಾಗೆ ಲೆವೆಲ್ ಅಲ್ಲಿ ಹೀಗೆ ಕಂಟಿನ್ಯೂಸ್ ಆಗಿ ಹೋಯ್ತು, 13 ಲೆವೆಲ್ ವರೆ ಹೋಯ್ತು ಈ ಒಂದು ಇನ್ಕಮ್. ಹೀಗೆ ಹೋದ್ರೆ ನಮ್ಗೆ 242 ಕೋಟಿ ರೂಪಾಯಿ ನಮ್ಗೆ ಅಲ್ಲಿ ಓನ್ಲಿ ಲೆವೆಲ್ ಇನ್ಕಮ್ ಅಲ್ಲೇ ಅರ್ನಿಂಗ್ಸ್ ಮಾಡಬಹುದು. ಇಲ್ಲಿ ನಾವು ಮಂತ್ಲಿ ಪರ್ಚೇಸ್ ಮಾಡ್ಬೇಕಾ? ಬೇಡ. ಯಾಕೆ ಅಂತ ಹೇಳಿದ್ರೆ ಇದು ಡಿಜಿಟಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗಿದೆ. ಯಾವುದೇ ಟಾರ್ಗೆಟ್ ಟಾಸ್ಕ್ ನಿಮ್ಗೆ ಇಲ್ಲಿ ಕೊಡಲ್ಲ, ಯಾವುದೇ ಕ್ರೈಟೀರಿಯಾ ಕೊಡಲ್ಲ, ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಿಮ್ಗೆ ಇಲ್ಲಿ ಫಾಲೋ ಅಪ್ ಮಾಡಿ ವರ್ಕ್ ಮಾಡಿದ್ರೆ ಸಾಕು. ಇಲ್ಲಿ ನಾನೀಗ ಹೇಳಿದ್ದೆ, ನಾವು 4 ವ್ಯಕ್ತಿಗಳನ್ನು ತಂದ್ರೆ ಆ 4 ವ್ಯಕ್ತಿಗಳಿಗೆ ಮಾತ್ರ ನೀವು ಕರೆಕ್ಟ್ ಫಾಲೋ ಅಪ್ ಕೊಟ್ಟು ನೋಡಿ 100% ಆಗಿ ನೀವು ಸಕ್ಸಸ್ಗೆ ಹೋಗ್ತೀರಿ. ಕೇವಲ ಲೆವೆಲ್ ಇನ್ಕಮ್ ಆಗಿ ನೀವು 242 ಕೋಟಿ ರೂಪಾಯಿ ನೀವು ಕ್ರೆಡಿಟ್ ಮಾಡಬಹುದಾಗಿದೆ. ಅಷ್ಟು ಪವರ್ಫುಲ್ ಆದ ಒಂದು ಪ್ರಾಜೆಕ್ಟ್ ಆಗಿದೆ. ಮತ್ತೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ನೀವು ಇಲ್ಲಿ ಸಾಲ್ವ್ ಮಾಡಬಹುದಾಗಿದೆ. ಡೈಲಿ ನೀವು ವರ್ಕ್ ಮಾಡಿದ್ರೆ ಯಾವುದೇ ಒಂದು ಫಿನಾನ್ಷಿಯಲ್ ಫ್ರೀಡಮ್ಗೆ ತಲುಪದ ವ್ಯಕ್ತಿಯು ಇಲ್ಲಿ ತಲುಪ್ತಾರೆ. ಇದು ಎಲ್ಲಾ ಕಾಲದಲ್ಲೂ ಸ್ಥಿರವಾಗಿ ನಿಲ್ಲುವ ಪ್ಲಾಟ್ಫಾರ್ಮ್ ಆಗಿದೆ ಈ ಒಂದು ಸೆಂಚುರಿಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ IT ಕಂಪನಿ. ಎಲ್ಲರಿಗೂ ಇಲ್ಲಿ ವಿಜಯ ಖಂಡಿತ. ಒಬ್ಬರಿಗೂ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಿಯರ್ ಆಗಿ ಯೂಸ್ ಮಾಡಬಹುದು, ಎಲ್ಲಾ ವ್ಯಕ್ತಿಗಳಿಗೂ ಕ್ಲಿಯರ್ ಆಗಿ ಯೂಸ್ ಮಾಡಬಹುದಾದಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. 2ನೇ ಲೆವೆಲ್ ಅಲ್ಲಿ ಸಿಗುವ ಹಣ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥವಾಗಿರ್ತೇನೆ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ 3ನೇ ಲೆವೆಲ್ ಅಲ್ಲಿ ಟೀಮ್ ಬಿಲ್ಡಿಂಗ್ ಕಮಿಷನ್. ನಾವು ಒಂದು ಟೀಮ್ ಬಿಲ್ಡಿಂಗ್ ಮಾಡುವಾಗ ಸಿಗುವ ಇನ್ಕಮ್ ನಮ್ಮ ಈ ಒಂದು ಬಿಸ್ನೆಸ್ ಗೆ ಬರುವ ವ್ಯಕ್ತಿ ಒಂದು ಫ್ರೀಸರ್ ಆಗಿ ಬರುವ ವ್ಯಕ್ತಿಗೆ 5 10 15 50 ವ್ಯಕ್ತಿಗಳನ್ನು ಇನ್ಆಕ್ಟಿವ್ ಮಾಡುವ ಇಲ್ಲಿ ಇನ್ವೈಟ್ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ ನಾವು 2 ಓರಿಯೆಂಟೇಶನ್ ಪ್ರೋಗ್ರಾಮ್ ಕೊಟ್ಟು ಅವರಿಗೆ ಕ್ಲಿಯರ್ ಆಗಿ ಹೇಳಿಕೊಟ್ರೆ ಅವರು ಅಂತ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗುವಾಗ ನಮ್ಗೆ 400 ರೂಪಾಯಿ ಅಂತ 400 ರೂಪಾಯಿ ಇಟ್ಟು ನಮ್ಗೆ ಹಣ ಸಿಗುವಾಗ, ಮತ್ತೊಂದು ಸಲ ಹೇಳ್ತೇನೆ ಕ್ಲಿಯರ್ ಆಗಿ ಕೇಳಿ, ಒಂದು ಆಕ್ಟಿವ್ಸರ್ ಆಗಿದ್ದರೆ ನಾವು 2 ಮೆಂಬರ್ಸ್ ಅನ್ನು ರೆಫರಲ್ ಮಾಡ್ತೇವೆ ಅಲ್ವಾ? ನಾವು 2 ಲೆವೆಲ್ ಅನ್ನು ರೆಫರಲ್ ಮಾಡಿದಾಗ ನಮ್ಮ ಜೊತೆ ಬರುವುದು 2 ವ್ಯಕ್ತಿಗಳು 4,719 ರೂಪಾಯಿ ಪ್ಲಸ್ 4,719 ರೂಪಾಯಿ, ಹೀಗೆ 2 ವ್ಯಕ್ತಿಗಳು ರೆಫರಲ್ ಮಾಡಿ ಬರುವಾಗ 2 ವ್ಯಕ್ತಿಗಳು ಡೈರೆಕ್ಟ್ ಬಂದಾಗ ನಮ್ಗೆ 800 ಪ್ಲಸ್ 800 ರೆಫರಲ್ ಕಮಿಷನ್ ಸಿಗುತ್ತೆ. 600 ರೂಪಾಯಿ ನಮ್ಗೆ 1,600 ರೂಪಾಯಿ ನಮ್ಗೆ ರೆಫರಲ್ ಕಮಿಷನ್ ಆಯ್ತು. 800 ಪ್ಲಸ್ 800 ಆಯ್ತಲ್ವಾ? ಈಗ 50 ಪ್ಲಸ್ 50 ರೆಫರಲ್ ಇನ್ಕಮ್ ನಮ್ಗೆ ಅಲ್ಲಿ ಸಿಗುವಾಗ 50 ಪ್ಲಸ್ 50 100 ರೂಪಾಯಿ, ಆಗ 1,600 ರೂಪಾಯಿ ಪ್ಲಸ್ 100 ರೂಪಾಯಿ 1,700 ರೂಪಾಯಿ ನಮ್ಗೆ ಅಲ್ಲಿ ಇನ್ಕಮ್ ಜನರೇಟ್ ಆಯ್ತು. ಒಂದು ರೈಟ್ ಮತ್ತೊಂದು ಲೆಫ್ಟ್ ಬರುವ ಕಾರಣ ನಮ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಮ್ಯಾಚ್ ಆಗಿ ನಮ್ಗೆ ಈ ಮ್ಯಾಚಿಂಗ್ ಗೋಸ್ಕರ ನಮ್ಗೆ 400 ರೂಪಾಯಿ ಕಂಪನಿ ಮ್ಯಾಚಿಂಗ್ ಇನ್ಕಮ್ ಕೊಡುತ್ತೆ. ಅರ್ಥ ಆಯ್ತಾ? ಒಂದು ಸೈಡ್ ಅಲ್ಲಿ ನಮ್ಗೆ ಓರ್ವ ವ್ಯಕ್ತಿ ಬಂದಾಗ ನಮ್ಗೆ ಸಿಗುವ ಅಮೌಂಟ್ ಪ್ಲಸ್ 800 ರೂಪಾಯಿ, ಮತ್ತೊಂದು ಸೈಡ್ ಅಲ್ಲಿ ಬಂದಾಗ ಪ್ಲಸ್ 800 ರೂಪಾಯಿ ಪ್ಲಸ್ ಲೆವೆಲ್ ಇನ್ಕಮ್ 50 ಪ್ಲಸ್ 50 100 ರೂಪಾಯಿ ನಮ್ಗೆ ಲೆವೆಲ್ ಇನ್ಕಮ್ ಕೂಡ ಸಿಕ್ಕಿತ್ತು. ಹಾಗೇನೆ ಮ್ಯಾಚಿಂಗ್ ಇನ್ಕಮ್ 400 ರೂಪಾಯಿ ಕೂಡ ಸಿಕ್ಕಿತ್ತು. ಹೀಗೆ
ಮ್ಯಾಚಿಂಗ್ ಇನ್ಕಮ್ ಸಿಗುವಾಗ ಟೋಟಲ್ ಇನ್ಕಮ್ ನಂಗೆ 2,001 ರೂಪಾಯಿ ನಮ್ಗೆ ಟೋಟಲ್ ಇನ್ಕಮ್ ಆಯ್ತು. ಈ ಕ್ಯಾಶ್ ವೆರಿ ನೆಕ್ಸ್ಟ್ ಡೇ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ. ಈ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರುವ ಈ ಒಂದು ಪ್ಲಾಟ್ಫಾರ್ಮ್ಗೆ ಎರಡೇ ಆಕ್ಟಿವ್ ಯೂಸರ್ ಬಂದಾಗ ನಮ್ಗೆ ಸಿಗುವ ಟೋಟಲ್ ಅರ್ನಿಂಗ್ಸ್ 2,001 ರೂಪಾಯಿ ಆದ್ರೆ ಈ ಒಂದು ಇನ್ಕಮ್ ನಮ್ಗೆ ಎಂಜಾಯ್ ಮಾಡಬಹುದಾದಂತಹ ಒಂದು ಇನ್ಕಮ್ ಆಗಿದೆ. ಮತ್ತೆ ಇಲ್ಲಿ ಟೋಟಲ್ ಕನ್ಫ್ಯೂಸ್ ಆಗ್ಬೇಡಿ, ಡೈರೆಕ್ಟ್ ಬಂದ್ರೆ ಸಾಕು ನಮ್ಗೆ ಈ ಒಂದು ಅಮೌಂಟ್ ಸಿಗುತ್ತೆ. ಹಾಗೆ ಲೆವೆಲ್ ಇನ್ಕಮ್ ಅಲ್ಲಿ 242 ಕೋಟಿ ಇನ್ಕಮ್ ನಮ್ಗೆ ಇಲ್ಲಿ ಜನರೇಟ್ ಆಗುತ್ತದೆ. 13 ಲೆವೆಲ್ ತನಕ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋದ್ರೆ ಸಾಕು. ನಮ್ಗೆ ಎಷ್ಟೇ ಬಿಸ್ನೆಸ್ ಬಂದ್ರು ಕೂಡ ನಾವು ಒಮ್ಮೆಲೆ ಥಿಂಕ್ ಮಾಡಿ ನೋಡಿ, ಹೀಗೆ ಲೆಕ್ಕಿಸಿ 4,219 ಇಂಟು 2 9,438 ರೂಪಾಯಿ ಮಾತ್ರ ನಾವು 9,438 ರೂಪಾಯಿ ಮಾತ್ರ ಬಿಸ್ನೆಸ್ ಗೆ ಕೊಡುವಾಗ ವೆರಿ ನೆಕ್ಸ್ಟ್ ಡೇ ನಮ್ಗೆ 2,001 ರೂಪಾಯಿ ನಮ್ಗೆ ಕಂಪನಿ ಕ್ಯಾಶ್ ಬ್ಯಾಕ್ ಆಗಿ ನಮ್ಗೆ ಕೊಡುತ್ತದೆ. ಈ ಒಂದು IT ಡಿಜಿಟಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಂಪನಿ ವೆರಿ ನೆಕ್ಸ್ಟ್ ಡೇ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತದೆ. ಹಾಗೇನೆ ಒಂದು ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ತಲುಪಿ ಎಂತ ನಮ್ಮ ಜೊತೆ ಬಂದ ಎಲ್ಲಾ ವ್ಯಕ್ತಿಗಳಿಗೂ ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ಲಿಯರ್ ಆಗಿ ಕೊಟ್ರೆ ಎಷ್ಟು ಕ್ಲಿಯರ್ ಆಗಿ ನೀವು ಫಾಲೋ ಅಪ್ ಕೊಡ್ತೀರಾ ಅಷ್ಟು ಪವರ್ ಆಗಿ ನಿಮ್ಗೆ ಈ ಒಂದು ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಇಂಡಿಯಾಗ್ರಾ ERP ಎಂಬಂತಹ ಬ್ರ್ಯಾಂಡ್ ಹೆಸರಿನಲ್ಲಿ ಕರೆಯುವಂತಹ ಈ ಒಂದು ಕಂಪನಿ IT ಕಂಪನಿಯು ನಮ್ಗೆ ಕ್ಲಿಯರ್ ಆಗಿ ಹೇಳಿಕೊಡ್ತದೆ. ರೆಫರಲ್ ಇನ್ಕಮ್ ಆಗ್ಲಿ, ಲೆವೆಲ್ ಇನ್ಕಮ್ ಆಗ್ಲಿ, ಹಾಗೆ ಲಿಮಿಟೆಡ್ ಇಲ್ಲದೆ ನಮ್ಗೆ ಅಲ್ಲಿ ಅನ್ಲಿಮಿಟೆಡ್ ಆಗಿ ನಮ್ಗೆ ಅಲ್ಲಿ ಅಮೌಂಟ್ ಪಾಸ್ ಮಾಡಬಹುದಾಗಿದೆ. ಹಾಗೇನೆ ನಾವೊಂದು ಫ್ಯಾಮಿಲಿ ಪ್ಯಾಕೇಜ್ ತೆಗೆದ್ರೆ ಮಾತ್ರ ನಮ್ಗೆ ಲಿಮಿಟೆಡ್ ಇನ್ಕಮ್ ಅಂತ ಹೇಳಿ ನೀವೊಂದು ಆಕ್ಟಿವ್ ಸರ್ ಆದ್ರೆ ನಿಮ್ಗೆ ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಿದ್ರು ಕೂಡ ಅಷ್ಟು ಅಮೌಂಟ್ ನಿಮ್ಗೆ ಮಾಡಬಹುದು. ಬಟ್ ಫ್ಯಾಮಿಲಿ ಪ್ಯಾಕೇಜ್ ಅಲ್ಲಿ ನೀವು 1 ಡೇ ಇನ್ಕಮ್ ಆಗಿ ನಿಮ್ಗೆ 10,000ವರೆಗೆ ನಿಮ್ಗೆ ಪರ್ಚೇಸ್ ಮಾಡಲು ಸಾಧ್ಯವಾಗುತ್ತದೆ. ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಆಗಿದೆ. ಫ್ಯಾಮಿಲಿ ಪ್ಯಾಕೇಜ್ಗೆ ಮಾತ್ರ ಲಿಮಿಟೆಡ್ ಅಂತ ಹೇಳೋದು ಅಂತ ಹೇಳಿದ್ರೆ ಡೈಲಿ 10,000ವರೆಗೆ ನಿಮ್ಗೆ ಅಲ್ಲಿ ಅಮೌಂಟ್ ಅರ್ನಿಂಗ್ಸ್ ಮಾಡಬಹುದಾಗಿದೆ. ಹಾಗೆ 4ನೇ ಇನ್ಕಮ್ ನಾವು ಆಕ್ಟಿವ್ ಯೂಸರ್ ಆಗಿ ಬಂದಾಗ ಹಾಗೆ ವರ್ಕ್ ಮಾಡಿದ್ರೆ ನಮ್ಗೆ 14 ರ್ಯಾಂಕ್ ಅಲ್ಲಿ ನಮ್ಗೆ ಅಮೌಂಟ್ ಗಳಿಸಬಹುದು. ಹಾಗೆ 14 ರ್ಯಾಂಕ್ ಅಲ್ಲಿ ಒಂದೊಂದೇ ನೇಮ್ ಆಗಿ ನಮ್ಗೆ ಇಲ್ಲಿ ಪವರ್ ಆಗಿ ನಮ್ಗೆ ಅಮೌಂಟ್ ಮಾಡಬಹುದಾಗಿದೆ. ಹಾಗೇನೆ ಫ್ಯಾಮಿಲಿ ಯೂಸರ್ ಆಗಿ ಬಂದ್ರು ಕೂಡ ನಮ್ಗೆ ಇದೇ ಪವರ್ ಆಗಿ ನಮ್ಗೆ ಮುಂದಕ್ಕೆ ಹೋಗಬಹುದಾಗಿದೆ. ನಮ್ಮ ರ್ಯಾಂಕ್ ಇನ್ಕಮ್ ಇಲ್ಲಿ ಫ್ಯಾಮಿಲಿ ಯೂಸರ್ ಆಗಿ ಬಂದ್ರೆ ನಮ್ಗೆ ಇಲ್ಲಿ ರ್ಯಾಂಕ್ ಇನ್ಕಮ್ ಉಂಟು. ಒಂದು ಫ್ಯಾಮಿಲಿ ಯೂಸರ್ ಆಗಿದ್ರೆ ನಿಮ್ಗೆ ಅಲ್ಲಿ ನಾನ್ ವರ್ಕ್ ಇನ್ಕಮ್ ಕೂಡ ಇದೆ. ನಾನ್ ವರ್ಕ್ ಇನ್ಕಮ್ ಇದೆ. 3 ಸಿಂಗಲ್ ಲೈನ್ ಔಟ್ ಆಫ್ ಅಲ್ಲಿ 3 ಟೈಮ್ ಆಗಿ ನಿಮ್ಗೆ ಅಲ್ಲಿ ರ್ಯಾಂಕ್ ಇನ್ಕಮ್ ಅಂತ ಹೇಳಿದ್ರೆ ನಿಮ್ಗೆ ಇದು ನಾನ್ ವರ್ಕ್ ಇನ್ಕಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ಯಾಮಿಲಿ ಯೂಸರ್ ಆಗಿ ಬಂದಾಗ. ಓಕೆ, ಫಸ್ಟ್ ನಿಮ್ಗೆ 12,000 ರೂಪಾಯಿ, 2ನೇ ಔಟ್ ಆಫ್ ಅಲ್ಲಿ ನಿಮ್ಗೆ 60,000 ರೂಪಾಯಿ, 3ನೇ ಔಟ್ ಆಫ್ ಅಲ್ಲಿ ನಿಮ್ಗೆ 2,40,000 ರೂಪಾಯಿ, ಹೀಗೆ ಕಂಟಿನ್ಯೂಸ್ ಆಗಿ 3 ಔಟ್ ಆಫ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಪ್ಲಸ್ ಇಲ್ಲಿ ನೀವು ಡೈಲಿ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಡೈಲಿ 10,000ವರೆಗೆ ಅರ್ನಿಂಗ್ಸ್ ಮಾಡಬಹುದು. ಇಲ್ಲಿ ಕೂಡ ಹಾಗೇನೆ ಲೆವೆಲ್ ಇನ್ಕಮ್ ಅಲ್ಲಿ ನಂಗೆ 242 ಕೋಟಿ ರೂಪಾಯಿವರೆಗೆ ನಿಮ್ಗೆ ಅಲ್ಲಿ ಅರ್ನಿಂಗ್ಸ್ ಮಾಡಬಹುದು ಕೇವಲ ಲೆವೆಲ್ ಇನ್ಕಮ್. ಮತ್ತೆ ಇಲ್ಲಿ ಮಾರ್ಕೆಟ್ ರ್ಯಾಂಕ್ ಇನ್ಕಮ್ ಕೂಡ ಇದೆ. ಫಸ್ಟ್ ರ್ಯಾಂಕ್ ಅಲ್ಲಿ 500 ರೂಪಾಯಿ, 2ನೇ ರ್ಯಾಂಕ್ ಅಲ್ಲಿ 1,000 ರೂಪಾಯಿ, 3ನೇ ರ್ಯಾಂಕ್ ಅಲ್ಲಿ 2,000 ರೂಪಾಯಿ, 4ನೇ ರ್ಯಾಂಕ್ ಅಲ್ಲಿ 4,000 ರೂಪಾಯಿ, ಹೀಗೆ 5ನೇ ರ್ಯಾಂಕ್ ಅಲ್ಲಿ ಹೀಗೆ ಕಂಟಿನ್ಯೂಸ್ ಆಗಿ 5, 6, 7 ರ್ಯಾಂಕ್ ಅಲ್ಲಿ ನಮ್ಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. 8ನೇ ರ್ಯಾಂಕ್ ಅಲ್ಲಿ 3 ಲಕ್ಷ ರೂಪಾಯಿ, 9ನೇ ರ್ಯಾಂಕ್ ಅಲ್ಲಿ 5 ಲಕ್ಷ ರೂಪಾಯಿ, ಹೀಗೆ ಕಂಟಿನ್ಯೂಸ್ ಆಗಿ ನಮ್ಗೆ ರ್ಯಾಂಕ್ ಇನ್ಕಮ್ ಸಿಗುತ್ತೆ. ಕೇವಲ ರ್ಯಾಂಕ್ ಇನ್ಕಮ್ ಮಾತ್ರ ಅಲ್ಲಿ ಸಿಗೋದು. ಈ ಒಂದು ಎಂತ ನಾನೀಗ ಫಸ್ಟ್ ಹೇಳಿದೆ ರೆಫರಲ್ ಮಾಡಿದಾಗ ನಂಗೆ 800 ರೂಪಾಯಿ ಇಟ್ಟು ಬರುತ್ತದೆ ಅಂತ ಹೇಳಿ. ಈ ರೆಫರಲ್ ಮಾಡಿದಾಗ 800 ರೂಪಾಯಿ ಬರುವ ಇನ್ಕಮ್ ಜೊತೆಗೆ ನಮ್ಗೆ ಅದು ನಮ್ಗೆ ಎಂತೂ ಸಿಗುತ್ತೆ. ಲೆವೆಲ್ ಇನ್ಕಮ್ ಕೂಡ ಹಾಗೆ 50, 100, 50, 10, 20 ಹಾಗೆ ಕಂಟಿನ್ಯೂಸ್ ಆಗಿ ಲೆವೆಲ್ ಇನ್ಕಮ್ ಕೂಡ ಇದೆ, ರೆಫರಲ್ ಇನ್ಕಮ್ ಕೂಡ ಇದೆ. ಪ್ಲಸ್ ನಮ್ಗೆ ರ್ಯಾಂಕ್ ಇನ್ಕಮ್ ಇದೆ. ಫ್ಯಾಮಿಲಿ ಯೂಸರ್ ಆಗಿ ಬಂದ್ರೆ ನಿಮ್ಗೆ ರ್ಯಾಂಕ್ ಇನ್ಕಮ್ ಇದೆ, ಬೈನರಿ ಇನ್ಕಮ್ ಇದೆ, ಮ್ಯಾಚಿಂಗ್ ಇನ್ಕಮ್ ಇದೆ. ಎಲ್ಲಾ ಇನ್ಕಮ್ ಅನ್ನು ನಿಮ್ಗೆ ಈಸಿಯಾಗಿ ಇಲ್ಲಿ ಅನುಭವಿಸಬಹುದಾದ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಮತ್ತೆ ರ್ಯಾಂಕ್ ಅನ್ನು ರ್ಯಾಂಕಿನ ಹೆಸರು ಹೇಳಿದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಆಫೀಸರ್, ಸೀನಿಯರ್ ಮಾರ್ಕೆಟಿಂಗ್ ಆಫೀಸರ್, ಟೀಮ್ ಡೆವಲಪ್ಮೆಂಟ್ ಆಫೀಸರ್, ಸೀನಿಯರ್ ಡೆವಲಪ್ಮೆಂಟ್ ಆಫೀಸರ್, ಹೀಗೆ ಕಂಟಿನ್ಯೂಸ್ ಆಗಿ ನಮ್ಗೆ ಒಂದೊಂದು ರ್ಯಾಂಕ್ ಅಲ್ಲಿ ಒಂದೊಂದು ಹೆಸರುಗಳನ್ನು ಅಲ್ಲಿ ಕರೀತಾರೆ. ಮತ್ತೆ ಇಲ್ಲಿ ಒಂದು ವ್ಯಕ್ತಿ
ಯಾವುದೇ ರ್ಯಾಂಕ್ ಅಚೀವ್ ಮಾಡಿದ್ರು ರ್ಯಾಂಕ್ ಇನ್ಕಮ್ ಇದೆ, ಲೆವೆಲ್ ಇನ್ಕಮ್ ಇದೆ, ಮಂತ್ಲಿ ಇನ್ಕಮ್ ಇದೆ, ಮಂತ್ಲಿ ಇನ್ಕಮ್ ಇದೆ. ಬಟ್ ಈ ಮಂತ್ಲಿ ಇನ್ಕಮ್ ಸಿಗ್ಬೇಕಂತ ಹೇಳಿದ್ರೆ ನೀವು ಒಂದು ಕಂಪನಿಯ ಮೈನ್ ಸ್ಟಾಫ್ ಆದ CCM ಮೆಂಬರ್ ಆಗ್ಬೇಕು. ನಾನೊಂದು ಈ ಒಂದು ಸೇವ್ ಆಪ್ ಪ್ರೋ ಪಾಪ್ಯುಲರ್ ಅನ್ನು ಕುರಿತು ಸೇವ್ ಆಪ್ ಪ್ರೋ ಅನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳುವಾಗ ನಾನು ಅಲ್ಲಿ 100 ರೂಪಾಯಿ CCM ಮೆಂಬರ್ಸ್ಗೆ ಕೊಡ್ಲಿಕ್ಕೆ ಬೇಕಾಗಿ ಅಲ್ಲಿ ತೆಗ್ದಿರ್ತೇವೆ ಅಂತ ಹೇಳಿದ್ದೇವೆ ಅಲ್ವಾ. ಆ ಒಂದು CCM ಅಂದ್ರೆ ಕಂಪನಿಯ ಮೈನ್ ಸ್ಟಾಫ್ ಆಗಿದೆ. ಈ CCM ಮೆಂಬರ್ ಕೋರ್ ಕಮ್ಯುನಿಟಿ ಮೆಂಬರ್ ಎಂಬಂತಹ ಆಗಿದೆ ಅದರ ಫುಲ್ ಫಾರ್ಮ್. ಈ ಒಂದು CCM ಮೆಂಬರ್ ಆದ್ರೆ ಮಂತ್ಲಿ 5% ನಮ್ಗೆ ಬೋನಸ್ ಸಿಗುತ್ತೆ, ಪ್ಲಸ್ ಇಯರ್ಲಿ 10% ನಮ್ಗೆ ಬೋನಸ್ ಕೂಡ ಅಲ್ಲಿ ಸಿಗುತ್ತೆ. ಮತ್ತೆ ಈ ಒಂದು ಲೆವೆಲ್ ಅಲ್ಲಿ ನಮ್ಗೆ ತುಂಬಾ ಎಂಜಾಯ್ ಮಾಡಬಹುದಾಗಿದೆ ಅಂತ ಹೇಳಿದ್ರೆ CCM ಮೆಂಬರ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಡೈರೆಕ್ಟ್ ಆಗಿ 15 ಮೆಂಬರ್ಸ್ ಬಂದ್ರೆ ಸಾಕು, ನೀವೊಂದು CCM ಮೆಂಬರ್ ಆಗ್ತೀರಿ. ಈ CCM ಮೆಂಬರ್ ಆಗ್ಲಿಕ್ಕೋಸ್ಕರ ನಿಮ್ಗೆ 90 ದಿವಸ ಟೈಮ್ ಕಂಪನಿ ನಿಮ್ಗೆ ಕೊಡುತ್ತೆ. ಇವತ್ತು ನಾಳೆವೇ ನೀವು CCM ಆಗಿ ಅಂತ ಹೇಳಲ್ಲ, ನೀವೊಂದು ಫ್ಯಾಮಿಲಿ ಯೂಸರ್ ಆಗಿ ಬಂದ ಆ ದಿವಸದಿಂದ 90 ದಿವಸ ನಿಮ್ಗೆ ಕರೆಕ್ಟ್ 90 ದಿವಸ ಕಂಪನಿ ಒಂದು ಟೈಮ್ ಕೊಡುತ್ತೆ. ಈ 90 ದಿವಸದ ಒಳಗೆ ನೀವು ಕೇವಲ 15 ವ್ಯಕ್ತಿಗಳನ್ನು ಮಾತ್ರ ಫ್ಯಾಮಿಲಿಯಾಗಿ ತಂದು ನೀವೊಂದು CCM ಮೆಂಬರ್ ಆಗಬಹುದು. ಅಷ್ಟು ಪವರ್ ಆದ ಒಂದು ಈ ಒಂದು CCM ಮೆಂಬರ್ಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಿಮ್ಗೆ ಎಷ್ಟು ಹಣವನ್ನು ನಿಮ್ಗೆ ಗಳಿಸಬಹುದು ಅಂತ ಹೇಳಿದ್ರೆ. ನಾನೀಗ ಫಸ್ಟ್ ಹೇಳಿದೆ, ಫಸ್ಟ್ನೇ ರ್ಯಾಂಕ್ ಅಲ್ಲಿ 500 ರೂಪಾಯಿ, 2ನೇ ರ್ಯಾಂಕ್ ಅಲ್ಲಿ 10,000 ರೂಪಾಯಿಗೆ ಲಕ್ಷ, ಏಳನೇ ರ್ಯಾಂಕ್ ಅಲ್ಲಿ 1 ಲಕ್ಷ, 8ನೇ ರ್ಯಾಂಕ್ ಅಲ್ಲಿ 3 ಲಕ್ಷ, 9ನೇ ರ್ಯಾಂಕ್ ಅಲ್ಲಿ 5 ಲಕ್ಷ, ಹೀಗೆ ಲಕ್ಷ ಅಮೌಂಟ್ ನಾನು ರೆಫರಲ್ ಈ ಒಂದು ರ್ಯಾಂಕ್ ಇನ್ಕಮ್ ಹೇಳಿದ್ದೇನೆ. ಈ ರ್ಯಾಂಕ್ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಅಂತ 50% BV ಮಾತ್ರ ನೀವು ಮಾಡಿದ್ರೆ ಸಾಕು CCM ಮೆಂಬರ್ ಆದ್ರೆ. ಬಾಕಿ 50% BV ಕಂಪನಿಯ ನಿಮ್ಗೆ ಫ್ರೀ ಆಗಿ ಕೊಡುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿದೆ, ಅಷ್ಟು ಪರ್ಫೆಕ್ಟ್ ಆಗಿ CCM ಮೆಂಬರ್ಸ್ಗೆ ಕೊಡುವ ಒಂದು ಲೆವೆಲ್ ಅಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಯಾರು ಕೂಡ ಈ ಒಂದು ಮಿಸ್ ಮಾಡಬೇಡಿ. ಕ್ಲಿಯರ್ ಆಗಿ ಈ ಒಂದು ಫ್ಯಾಮಿಲಿ ಪ್ಯಾಕೇಜ್ ತೆಗೆದು ಬಂದ ವ್ಯಕ್ತಿ ಕ್ಲಿಯರ್ ಆಗಿ CCM ಆಗ್ಬೇಕಾದಂತಹ ಒಂದು ಟೈಮ್ ನೋಡಿ CCM ಮೆಂಬರ್ ಆಗಿ ಎಂಜಾಯ್ ಮಾಡಿ. ಮತ್ತೆ ನಮ್ಮ ಎಲ್ಲಾ ರ್ಯಾಂಕ್ ಗಳನ್ನು ನೀವು ಕ್ಲಿಯರ್ ಆಗಿ ಅಚೀವ್ ಮಾಡಿ. ಪ್ರೋ ಕೂಡ ಹಾಗೆ ತುಂಬಾ ರೀತಿಯಲ್ಲಿ ನೀವು ತುಂಬಾ ಒಂದು ಲೆವೆಲ್ ಅಲ್ಲಿ ನೀವು ಪ್ರೋ ಕೂಡ ಮಾರ್ಕೆಟಿಂಗ್ ಮಾಡಿ. ಫ್ಯಾಮಿಲಿ ಪ್ಯಾಕೇಜ್ ಕೂಡ ನೀವು ತುಂಬಾ ಡೀಟೇಲ್ ಆಗಿ ನೀವು ಕಲಿತು ಫ್ಯಾಮಿಲಿ ಪ್ಯಾಕೇಜ್ ಕೂಡ ನೀವು ತೆಗೀರಿ. ಮತ್ತೆ ಎಲ್ಲಾ ರ್ಯಾಂಕ್ ಇನ್ಕಮ್ ಕೂಡ ನೀವು ಅನುಭವಿಸಿ. ಮತ್ತೆ ಈ ಲೆವೆಲ್ ಅಲ್ಲಿ ಸಿಗುವ ಇನ್ಕಮ್ ಮತ್ತೆ ರೆಫರಲ್ ಇನ್ಕಮ್ ಎಲ್ಲ ನೀವು ಆಸ್ವಾದಿಸಬಹುದಾಗಿದೆ. ಡೈಲಿ 10,000 ನಮ್ಗೆ ಅಲ್ಲಿ ಅರ್ನಿಂಗ್ ಕೂಡ ಮಾಡಬಹುದಾಗಿದೆ. ಅಷ್ಟು ಪರ್ಫೆಕ್ಟ್ ಅಂಡ್ ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಹೇಳಿಕೊಡೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಈ ಒಂದು ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಕಂಪನಿ. ಸೊ ಈ ಒಂದು ಸಮಯದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ಇಲ್ಲಿ ನೀವು ಈ ಒಂದು ಸಮಯ ನಮ್ಮ ಈ ಒಂದು ಮೀಟಿಂಗ್ಗೋಸ್ಕರ ಕೊಟ್ಟಿರುವ ಎಲ್ಲಾ ವ್ಯಕ್ತಿಗಳಿಗೂ ಧನ್ಯವಾದಗಳು. ನಾನು ನನ್ನ ಈ ಒಂದು ಮೀಟಿಂಗ್ ಅನ್ನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. Thank you, madam. Thank you. Thank you, madam. Thank you. Thank you, madam. Thank you, madam. Thank you so much, ma'am. madam. Thank you. Thank you, madam. Thank you, madam. Thank you. Thank you, ma'am.